ಬರಕತ್ತಾರೆ ಸಿಎಂ ಸಾಹೇಬ್ರ ಬರಕತ್ತಾರೆ ಸಿಎಂ ಸಾಹೇಬ್ರಿಗೆ ಸಿಎಂ ಸಾಹೇಬ್ರಿಗೆ ಸಿಎಂ ಸಾಹೇಬ್ರಿಗೆ ಸಿಎಂ ಸಾಹೇಬ್ರಿಗೆ ಹೊರಗಡೆ ಎಲ್ಲ ವ್ಯವಸ್ಥೆ ಆಗಿದೆ ತಾನೆ? ನಮಸ್ಕಾರ ಸಾಹೇಬರಿಗೆ, ಬನ್ನಿ ಕುಳಿತುಕೊಳ್ಳಿ. ಪ್ರತಾಪ್, ಹೊರಗಡೆ ಕುಳಿತುಕೊಂಡವರೆಲ್ಲ ನಿಮ್ಮನ್ನು ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕಂತಾರೆ. ಸೊಕ್ಕು ಸರ್, ಸೊಕ್ಕು. ಬಿಟ್ಟಿ ಭಾಗ್ಯಗಳನ್ನು ತಿಂದು ಮೈಗೆ ಮದವೇರಿದ ಈ ಬಡ್ಡಿ ಮಕ್ಕಳಿಗೆ. ಯಾರೋ ನೀನು? ನನ್ನ ತಮ್ಮ ಸರ್, ಮುಂದಿನ ಈ ತಾಲೂಕಿಗೆ ಭಾವಿ ಶಾಸಕ. ಇಂಥವರು ತಾಲೂಕಿನ MLAಗಳಲ್ಲ, ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯರು ಲೈಕ್ ಒಬ್ಬ ಮಂತ್ರಿಯ ಮಗನಾಗಿ, ಮಂತ್ರಿಯ ತಮ್ಮನಾಗಿ ಈ ರೀತಿ ಮಾತನಾಡೋದು ಕಾಮನ್ ಸೆನ್ಸ್ ಇಲ್ವಾ? ನಮಸ್ಕಾರ ಸಿಎಂ ಸಾಹೇಬರಿಗೆ. ನಮಸ್ಕಾರ. ತಾವು ಯಾರು? ನಾವು ಇಲ್ಲೇ ಪಕ್ಕದಲ್ಲಿ ರೈತರು. ಮೊನ್ನೆ ನಿಮ್ಗೆ ಪತ್ರ ಬರೆದಿದ್ದೀನಲ್ಲ ಮೋಹನ್, ಅವನು ನನ್ನ ತಮ್ಮ. ನಾನು ಅವರಣ್ಣ ಕಾಳಿಂಗ ಅಂತ ಸರ್. ಓಹೋ, ಕಾಳಿಂಗ. ನಿಮ್ಮ ತಮ್ಮ ಪತ್ರದಲ್ಲಿ ಬಸ್ ಸಂಚಾರವಿಲ್ಲ, ಊರಿಗೆ ಕರೆಂಟ್ ಇಲ್ಲ, ಆಮೇಲೆ ಜಿಲ್ಲೆಯ ರೈತರಿಗೆಲ್ಲ ನಮ್ಮ ಸರ್ಕಾರದ ಸೌಲಭ್ಯಗಳು ದೊರೆಯುತ್ತಿಲ್ಲ ಅಂತ ಪತ್ರದಲ್ಲಿ ಬರ್ತು. ನಿಜನಾ? ನಿಜ ಸರ್, ನಿಜ. ಈಗಾಗಲೇ 1 ತಿಂಗಳಿಂದ ನಮ್ಮ ತಾಲೂಕಿಗೆ ಕರೆಂಟ್ ಇಲ್ಲ, ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ, ಹಾಗೆ ಬಸ್ ಸಂಚಾರವಿಲ್ಲ. ನಮ್ಮ ಹೊಲದಲ್ಲಿ ಬಾವಿಯನ್ನು ತೋಡಿ ಎತ್ತಿನ ಬಂಡಿಯನ್ನು ಹೂಡಿ ತಂದು ನಡೆಸುವಂತಾಗಿದೆ ನಮ್ಮ ಸದ್ಯದ ಪರಿಸ್ಥಿತಿ. ಲೇ ವಿರಾಟ್, ನಾನೊಬ್ಬ ಮಂತ್ರಿ ಅನ್ನೋದು ಮರೆತು ನನ್ನನ್ನೇ ಎದುರು ಹಾಕಿಕೊಂಡ ನರಕದ ಜೀವನ ನಡೆಯುವುದು ಅದು ನಿಮ್ಮ ತಪ್ಪು. ಯಾರ್ದು ನರಕದ ಜೀವನ? ರೈತ ಈ ನಾಡಿನ ದೊರೆ. ಅಂತ ರೈತರನ್ನು ಎದುರು ಹಾಕಿಕೊಂಡಿದ್ದಂದಲೇ ಈ ಒಂದು ರೈತರೆಲ್ಲರೂ ಸೇರಿ ಧರಣಿ ಮಾಡುವಂತಾಗಿದೆ. ಅದರಲ್ಲಿ ಈ ಭೂಮಿಯ ಮೇಲೆ ಉಸಿರಾಡುತ್ತಿರುವ ಎಲ್ಲಾ ಪ್ರಾಣಿ ಪಕ್ಷಿಗಳು ಹಾಗೂ ಎಲ್ಲಾ ಜೀವರಾಶಿಗಳಿಗೂ ರೈತನೇ ಕಾರಣೀಭೂತನೆಂಬುದು ಗೊತ್ತಿಲ್ಲವೇ ನಿಮಗೆ? ಯಾಕೆ ಸರ್ ನೀವು ಅವರನ್ನೇ ಎತ್ತಿ ಹಿಡಿದು ಮಾತನಾಡ್ತಿರಲ್ಲ? ಪ್ರತಾಪ್, ಯಾರನ್ನು ಎತ್ತಿ ಮಾತಾಡೋದ್ರಲ್ಲಿ ಏನಿದೆ? ನಿನ್ನ ಹತ್ರ ದುಡ್ಡಿದೆಯಾ? ಯಾಕೆ ಸರ್ ಅವರಿಗೆ ಕೊಡುವುದಕ್ಕೆ? ಅಲ್ಲ, ದುಡ್ಡು ಎಷ್ಟಿದೆ ಕೊಡು ಮೊದಲು. ಗಾಡಿ ಬಿಡಿ, ದೊಡ್ಡ ಅಂತ ಕೊಡಿ ಅವರಿಗೆ. ದುಡ್ಡು ನೋಡಿ ತೋರಿಸ್ಬೇಡ, ಹಂಗೆ ಕೊಡು. 50,000 ರೂಪಾಯಿ ನೋಡ್ರಿ. 50,000 ಐತ್ರಿ. 50,000 ಕಾಳಿಂಗ. ಸರ್, ನೀನು ಬೆಳೆದಿರುವ ಬೆಳೆಯಲ್ಲಿ 1 ಇಡೀ ಜೋಳವನ್ನು ತೆಗೆದುಕೊಂಡು ಬಾ. ಆಯ್ತು ಸರ್. ತೆಗೆದುಕೊಂಡೇ ಬಂದೆ ಸರ್. ಇರಲಿ. ಈ ಜೋಳವನ್ನು ತೆಗೆದುಕೊಂಡು ಈ ರಸ್ತೆಯ ಮುಂಭಾಗದಲ್ಲಿ ಹೋಗಿ ಅಲ್ಲಿ ಉಗ್ಗಿ ಅದರ ಪಕ್ಕದಲ್ಲಿ ಈ ಹಣವನ್ನು ಇಟ್ಟು ಬಾ. ಆಯ್ತು ಸರ್. ಮಾರೋ ಇಲ್ಲಿ. ನಾನ್ರಿ ಅಪ್ಪ. ನೀವೇ ಬನ್ನಿ. ಹೇಳ್ರಿ ಅಪ್ಪ. ಹೊರಗಡೆ ಉಗ್ಗಿರುವ ಕಾಳುಗಳನ್ನು ನೋಡಿಕೊಂಡು ಬಾ. ಆಯ್ತು. ಮತ್ತು ಅದರ ಹಣವನ್ನು ಏನಾಗಿದೆ ನೋಡಿಕೊಂಡು ಬಾ. ಆಯ್ತ್ರಿ ಅಪ್ಪ. ಸಾಹೇಬ್ರ, ಜೋಳ ತಿನ್ನೋಕ ಅಕ್ಕಿ ದಂಡ ಬಿದ್ದೈತ್ರಿ. ಮತ್ತೆ ದುಡ್ಡು ಅಲ್ಲೇ ಸನ್ಯಾಸ ಬಿದ್ದೈತ್ರಿ. ಆ ಅಕ್ಕಿ ಪಕ್ಷಿಗಳು ಕೂಡ ಆ ದುಡ್ಡನ್ನು ಮುಟ್ಟುತ್ತಿಲ್ಲವೇ? ಅವೇನ್ ತಿಂತಾವ್ರಿ? ತಿಂದ್ರ ಸತ್ತ ಹೋಕವ್ರಿ. ಕರೆಕ್ಟ್. ದುಡ್ಡು ತಿಂದು ಬದುಕು ಇಳಿದವರು ಈ ಜಗತ್ತಿನಲ್ಲೇ ಯಾರೂ ಇಲ್ಲ. ಅಂತದರಲ್ಲಿ
ಪಕ್ಷಿಗಳೆಲ್ಲಿ? ನಮ್ಮಲ್ಲಿರುವ ಕೋಟಿ ಹಣ ರೈತನ ಒಂದಿಡಿ ಅನ್ನಕ್ಕೆ ಸಮ. ನಾವು ಎಷ್ಟೇ ಶ್ರೀಮಂತರಾದರೂ ನಮ್ಮ ಹಸಿವನ್ನು ನೀಗಿಸಲು ರೈತನ ಬಳಿ ಒಂದಿಡಿ ಅನ್ನ ಭಿಕ್ಷೆ ಬೇಡಲೇಬೇಕು. ಹಾ ಪ್ರತಾಪ್, ಈ ನಿನ್ನ ಕಾಟಚಾಳೆಯನ್ನು ಬಿಟ್ಟು ರೈತರಲ್ಲಿ ಕೂಡಲೇ ಕ್ಷಮೆ ಕೇಳು. ಇಲ್ಲದಿದ್ದರೆ ರೈತರೆಲ್ಲರೂ ದಂಗೆ ಸೇರಿ ನಮ್ಮ ಸರ್ಕಾರವನ್ನು ಕೆಡವಿ ಬಿಡಬಹುದು. ಆಯ್ತು ಸರ್, ನೀವು ಹೇಳಿದಂತೆ ಕೇಳುತ್ತೇನೆ. ಹಾ ಕಾಳಿಂಗ ವಿರಾಟ್, ಹೇಳಿ ಸರ್. ಈ ಪ್ರತಾಪನ ಮಾತು ಕೇಳಿ ಜಿಲ್ಲೆಯ ರೈತರಿಗೆ ಆದ ತೊಂದರೆಗಳನ್ನು ಎಲ್ಲಾ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಈಗಲೇ ಫೋನ್ ಮಾಡಿ ಮಾತಾಡಿ ಅದನ್ನು ಸರಿಪಡಿಸ್ತೇನೆ. ಆಗಬಹುದೇ? ಸರ್, ನಿಮ್ಮ ಹತ್ರ ನನ್ನದೊಂದು ಮನವಿ. ಅದೇನದು ಕೇಳು. ಸರ್, ಈಗಾಗಲೇ ಪಂಚಾಯತಿಯಲ್ಲಿ ಕಸ ಗುಡಿಸೋನಿಂದ ಹಿಡಿದು ಮೇಲ್ದರ್ಜೆ ಕೆಲಸ ಮಾಡೋರಿಗೆ ತಿಂಗಳ ಸಂಬಳವನ್ನು ಕೊಡ್ತೀರಾ. ಅಷ್ಟೇ ಅಲ್ಲದೆ ಅವರು ಯಾರಾದರೂ ಸತ್ತರೆ ಡಿಪಾರ್ಟ್ಮೆಂಟಿನಿಂದ ಗೌರವವನ್ನು ಸಲ್ಲಿಸುತ್ತೀರಾ. ಅಷ್ಟೇ ಅಲ್ಲದೆ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳುತ್ತೀರಾ. ಅಂದಾಗ ಈ ನಾಡಿನ ಜೀವಿಗಳಿಗೆ ಅನ್ನ ಹಾಕೋ ರೈತನಿಗೆ ಯಾಕಿಲ್ಲ ಸರ್ ಮರ್ಯಾದೆ? ವೆರಿ ಗುಡ್. ನೀವು ಕೇಳಿದ ಪ್ರಶ್ನೆಯನ್ನು ಈಗಾಗಲೇ ಕೇಂದ್ರ ಸರ್ಕಾರದ ಮುಂದೆ ಮನವಿ ಸಲ್ಲಿಸಿದ್ದೇನೆ. ಈಗಿರುವ ಪ್ರಧಾನಮಂತ್ರಿಯು ಕೂಡ ರೈತರಿಗಾಗಿ ಅನೇಕ ಯೋಜನೆಗಳನ್ನು ತಂದಿದ್ದಾರೆ. ಅದರಲ್ಲಿ ಇದೊಂದು ಕೂಡ. ನನ್ನ ಅಧಿಕಾರಾವಧಿ ಮುಗಿಯುವುದರೊಳಗಾಗಿ ಈ ಯೋಜನೆಯನ್ನು ಕೂಡ ಜಾರಿಯಲ್ಲಿ ತರುತ್ತೇನೆ. ಸರ್, ನೂರಾರು ಭಾಗ್ಯಗಳನ್ನು ನೀಡಿದ ಭಾಗ್ಯವಿದಾತರು ನೀವು. ಇದೊಂದು ಭಾಗ್ಯ ನೀಡಿದರೆ ನಿಮಗೆ ತುಂಬಾ ಉಪಕಾರವಾಗುತ್ತದೆ. ಇದರಲ್ಲಿ ಉಪಕಾರವೇನಿದೆ ಕಾಳಿಂಗ? ಜನರ ಜೀವ ಈ ರೈತ. ಅಂತ ರೈತರಿಗಾಗಿ ಈ ಯೋಜನೆಯನ್ನು ಜಾರಿಗೆ ತರುವುದರಲ್ಲಿ ತಪ್ಪೇನಿದೆ? ರೈತನಿಗಿಂತ ಸರ್ಕಾರವೇ ಮೇಲನ್ನುವಂತ ಈ ಪ್ರತಾಪ್ನಂತ ನೂರಾರು ರಾಜಕಾರಣಿಗಳಿಗೆ ರಾಜ್ಯ ಆಳುವ ಮಂತ್ರಿಯಾಗಿ ನಾನು ಹೇಳುತ್ತೇನೆ, ಮುಖ್ಯಮಂತ್ರಿಯಾಗಿ ಹೇಳುತ್ತೇನೆ, ಸರ್ಕಾರಕ್ಕಿಂತ ರೈತನೇ ಮೇಲು ಅಂತ. ಜೈ ಜವಾನ್ ಜೈ ಕಿಸಾನ್ ಎಂದು ಬರುತ್ತೇನೆ. ರೈತರ ಕಣ್ಮಣಿ ಸಿಎಂ ಸಾಹೇಬರಿಗೆ, ಅನ್ನದಾತನಿಗೆ ಆಶ್ರಯದ ಸಿಎಂಗೆ, ಅನ್ನದಾತನಿಗೆ ಆಶ್ರಯದ ಸಿಎಂಗೆ, ಅನ್ನದಾತನಿಗೆ ಆಶ್ರಯದ ಸಿಎಂಗೆ. ಸಿಎಂ ಪಾತ್ರಧಾರಿಗಳಿಗೆ ಒಂದು ಬ್ರಾಸ್ಲೆಟ್ 501. ಕ್ಷಮೆ. ಹೋಗು ಸಿಎಂ ಹೋಗು. ಈ ಪಾಟೀಲ್ ಪ್ರತಾಪ್ ಗೌಡ ಈ ಬಡ ಬಿಕಾರಿ ಹತ್ರ ಕ್ಷಮೆ. ನನ್ನ ಪಕ್ಷದಲ್ಲಿ ಇದ್ದುಕೊಂಡು ನೀನು ಆ ಪಟ್ಟಕ್ಕೆ ಏರಬೇಕೆಂದರೆ ನಿನ್ನ ಪಟ್ಟ ಚಟ್ಟ ಕಟ್ಟುವಂತೆ ಮಾಡಿ ಈ ಕರುನಾಡಿನ ಅಧಿಪತಿ ನಾನಾಗಲಿಲ್ಲ. ನನ್ನ ಹೆಸರು ಪೊಲೀಸ್ ಪಾಟೀಲ್ ಪ್ರತಾಪ್ ಗೌಡನ ಅಲ್ಲ. ಅಣ್ಣ, ಇವನ್ ಯಾವ ಮುಖ್ಯಮಂತ್ರಿ ಅಣ್ಣ? ಪ್ರತಿಯೊಂದರಲ್ಲಿ ರೈತರನ್ನು ಎತ್ತಿ ಕಟ್ಟಿ ನಿಂತ ಮಾತನಾಡುತ್ತಿದ್ದಾನೆ. ಅವನು ಮಾತನಾಡುವಾಗ ಅವನನ್ನು ಅಲ್ಲೇ ಮುಗಿಸಿ ಬಿಡಬೇಕೆನ್ನುವಷ್ಟು ಕೋಪ ಬಂದಿತ್ತು ಈ ಶರತ್ತನಿಗೆ. ಶರತ್, ಇದು ರಾಜಕೀಯ. ಬಣ್ಣದ ಮಾತಿಗೆ ಮರುಳು ಹಾಕುವ ಈ ಜನಕ್ಕೆ ಬಣ್ಣ ಹೊಡೆದು ಹೋಗಿದ್ದಾನೆ ಹಾಸ್ಯ. ಇರಲಿ, ಹಿಂದೆ ನಾನು ಬೆಂಗಳೂರಿಗೆ ಹೋಗಿ ಎಲ್ಲ ಶಾಸಕನು ಹೊಟ್ಟೆ ಕೊಡಿಸಿ ಆ ಸಿಎಂಗೆ ಮಾರಿ ಹಾಕಿಸಿ ನನ್ನ ರಾಜೀನಾಮೆ ಪತ್ರವನ್ನು ಅವನ ಮುಖದ ಮೇಲೆ ಹೊಸದು ಬರ್ತೇನೆ. ನಡೆ ಹೋಗೋಣ. ಕಾಣುತ್ತಿ ಇಲ್ಲಿಗೆ ಬಂತು ಸಂಗಯ್ಯ, ಕಾಣುತ್ತಿ ಇಲ್ಲಿಗೆ ಬಂತು ಸಂಗಯ್ಯ, ಇಲ್ಲಿಗೆ ಬಂತು ಸಂಗಯ್ಯ. ಅತ್ತಿಗೆ ಅಣ್ಣ, ಅತ್ತಿಗೆ ಬಂದಿತ್ತಾಳಪ್ಪ ರೀ, ಬನ್ರಿ ಹೊರಗೆ. ಏನೇನಿಂದು? ನಂದೇನಿಲ್ಲ, ನಿಮ್ ತಮ್ಮನ್ ನೋಡಿ ಅಲ್ಲಿ. ಇವಳೆ ಯಾರಪ್ಪ? ನಿನ್ನೆ ನೀವೇ ಹೇಳಿದಿರಣ್ಣ, ನೀನು ಪ್ರೀತಿಸಿದವಳನ್ನ ಮನೆಗೆ ಕರೆದುಕೊಂಡು ಬಾ ಅಂತ. ಅದಕ್ಕಾಗಿ ಕರೆದುಕೊಂಡು ಬಂದೆ. ಸೀತಾ ಎಷ್ಟೊಂದು ಮುದ್ದಾಗಿದ್ದಾಳೆ ನೋಡಿ ಹೆಂಡತಿ.
ಮಾವ ಆಶೀರ್ವಾದ ಮಾಡಿ. ಚಿನ್ನದ ಗೌರಿ ಅಂತಿರುವ ನೀನು ನನ್ನ ತಮ್ಮನ ಕೈ ಹಿಡಿದು 100 ವರ್ಷ ಸುಮಂಗಲಿಯಾಗಿ ಬಾಳಮ್ಮ. ಅಕ್ಕ ನೀವು ಕೂಡ ಆಶೀರ್ವಾದ ಮಾಡಿ. ಚಿಕ್ಕದಾಗಿರೋ ಈ ನಮ್ಮ ಸಂಸಾರದಲ್ಲಿ ಚಿನ್ನದಂತ ಗುಣ ಹೊಂದಿ ಚೊಕ್ಕಾಗಿ ಬಾಳು. ಹಾ ಅಣ್ಣ, ಕಾಳಿಂಗಣ್ಣ ಎಲ್ಲಿ? ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರಂತೆ, ಅವರನ್ನು ಭೇಟಿಯಾಗಲು ಹೋಗಿದ್ದಾರೆ. ಹೌದಣ್ಣ, ನಮ್ಮ ಜಿಲ್ಲೆಗೆ ಮುಖ್ಯಮಂತ್ರಿಗಳು ಬಂದಿದ್ದಾರೆಂದ್ರೆ ಇಲ್ಲಿಯ ಜನರಿಗೆ ಮೋಸ ಮಾಡಿ ಬದುಕುತ್ತಿರುವ ಆ ಪ್ರತಾಪ್ ಗೌಡನಿಗೆ ಚೀಮಾರಿ ಹಾಕಿ ಅನ್ನದಾತರಿಗೆ ಆಶ್ರಯ ಆಗಲೇಬೇಕು. ಹೌದಪ್ಪ, ಅವರು ರೈತನ ಕುಟುಂಬದಲ್ಲಿ ಜನ್ಮಿಸಿದ ಮುಖ್ಯಮಂತ್ರಿಗಳು. ಅಂದರೆ ರೈತರ ಕಷ್ಟ ನಷ್ಟಗಳು ಅವರಿಗೆ ಗೊತ್ತು. ಈ ರಾಜ್ಯದ ಚುಕ್ಕಾಣಿ ಅವರ ಕೈಯಲ್ಲಿದ್ದರೂ ಇಲ್ಲಿವರೆಗೆ ಒಂದು ಕಪ್ಪು ಚುಕ್ಕೆಯನ್ನು ಪಡೆಯದೆ ನಮ್ಮ ರಾಜ್ಯದವನ್ನು ಮುಂದುವರಿಸಿಕೊಂಡು ಬಂದಿದ್ದಾರೆ. ಅಂದರೆ ನಿಜವಾದ ರೈತರ ಮಗನೆಂದರೆ ಅವರೇ ನಮ್ಮ CM ಸಾಹೇಬರು. ಇಲ್ಲಿ ಬನ್ರಿ, ರಾಜಕೀಯದ ವಿಷಯ ನಮ್ಗೆ ಯಾಕ್ರಿ ಬೇಕು? ಪಾಪ ನನ್ನ ತಂಗಿ ಬಹಳ ಹಸ್ತಿರ್ಬೇಕು ಅಂತ ಕಾಣಿಸುತ್ತೆ. ಮೊದಲು ಒಳಗೆ ಹೋಗಿ ಊಟ ಮಾಡೋಣ, ನಡಿಯಮ್ಮ. ಹಾ ಅತ್ತಿಗೆ, ಅಣ್ಣನನ್ನು ಕರೆದುಕೊಂಡು ನೀವು ಊಟಕ್ಕೆ ಹೋಗಿ, ನಾನು ಬೆಂಗಳೂರಿಗೆ ಹೋಗಿ ಬರುತ್ತೇನೆ. ಅಲ್ಲಪ್ಪ, ಬೆಂಗಳೂರಿಗೆ ಯಾಕೆ? ಅದೇ ಅಕ್ಕ, ನಿನ್ನ ಮೈದುನ ಅಂದರೆ ನನ್ನ ಭಾವಿಪತಿ 6 ತಿಂಗಳ ಹಿಂದೆ PSI ಪರೀಕ್ಷೆ ಬರೆದಿದ್ದಾರೆ. ಅದನ್ನು ಪಾಸ್ ಆಗಿದೆ ಅಂತೆ. ಅದೇ ನೋಡ್ಕೊಂಡು ಬರಲು ಹೊರಟಿದ್ದಾರೆ. ಹೌದೇನೋ ಮೋಹನ್? ಹೌದಣ್ಣ, ತುಂಬಾ ಸಂತೋಷವಾಯ್ತಪ್ಪ. ಕೋಟಿಗಟ್ಟಲೆ ದುಡ್ಡು ಇದ್ದವರು ನೌಕರಿ ಹಿಡಿಯಬೇಕೆಂದು ರಾಜಕಾರಣಿಗಳ ದುಂಬಾಲು ಬಿದ್ದರು. ನೌಕರಿ ಸಿಗುತ್ತಿಲ್ಲ ಕೆಲವರಿಗೆ. ಅಂಥದರಲ್ಲಿ ಬಡ ರೈತನ ತಮ್ಮನಾದ ನೀನು ಒಂದು ಪೈಸೆ ಖರ್ಚು ಮಾಡದೆ ಎಕ್ಸಾಮ್ ಬರೆದು PSI ನೌಕರಿ ಪಡೆದೆ ಅಂದರೆ ನಿನ್ನಿಂದ ನನ್ನ ಮನೆತನದ ಕೀರ್ತಿ ಶಿಖರಕ್ಕೇರಿತಪ್ಪ, ಶಿಖರಕ್ಕೇರಿತು. ರೀ, ನನ್ನ ಮೈದುನ ಬುದ್ಧಿವಂತ ಅನ್ನೋದು ನಮಗೂ ಚೆನ್ನಾಗಿನೇ ಗೊತ್ತು. ಇರ್ಲಿ, ಮಾತಲ್ಲಿ ವೇಳೆ ಕಳಿಬೇಡಿ. ಅವನಿಗೆ ಬೆಂಗಳೂರಿಗೆ ಹೋಗೋದಕ್ಕೆ ಹಣ ಕೊಟ್ಟು ಕಳಿಸಿ. ಆಯ್ತಣ್ಣ. ಖರ್ಚಿಗೆ ಬರುತ್ತೆ. ಹತ್ತಿಗೆ, ನೀನು ಬೆಂಗಳೂರಿನಿಂದ ಬರಬೇಕಾದ್ರೆ ಸರ್ಕಾರದವರು ಕೊಟ್ಟ PSI ಡ್ರೆಸ್ ಅನ್ನು ಹಾಕಿಕೊಂಡು ಸೀದಾ ನಮ್ಮ ಮನೆಗೆ ಬರಬೇಕು. ಆಯ್ತಣ್ಣ. ಹತ್ತಿಗೆ, ನೀವು ಅಣ್ಣನನ್ನು ಕರೆದುಕೊಂಡು ಊಟಕ್ಕೆ ಹೋಗಿ. ಹಾ ಮೀರಾ, ಇದೆ ನಾ ಬರುವವರೆಗೂ ನೀ ಇಲ್ಲೇ ಇದ್ದು, ನಾ ಬಂದ ಮೇಲೆ ನಿನ್ನ ಹಣೆಗೆ ಸಿಂಧೂರವಿಟ್ಟು ಕೊರಳಿಗೆ ತಾಳಿ ಕಟ್ಟಿ ನನ್ನ ಸತಿಯನ್ನಾಗಿ ಸ್ವೀಕರಿಸಿಕೊಳ್ಳುತ್ತೇನೆ. ಬಾಯ್ ಮೀರಾ. ಇದೇ ಸಂತೋಷದಲ್ಲಿ ಒಂದು ಹಾಡನ್ನಾದ್ರೂ ಹಾಡು. ಆಯ್ತಣ್ಣ, ಅದಕ್ಕೇನು. ಈ ಲೋಕವೇ ಒಂದು ಚದುರಂಗವು, ಇಲ್ಲಿ ನಾವೆಲ್ಲ ನೆಪ ಮಾತ್ರವು. ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವನವೆಂದು. ಫಲ ಮತ್ತೊಮ್ಮೆ ನಮಗಾಗಿ ಬಂತು ನಮ್ಮ ಈ ಜೀವನವೆಂದು. ಕಷ್ಟ ಸುಖಮೋ ಸೋಲು ಗೆಲುವು ನಮ್ಮ ಬಾಳಲ್ಲಿ ಜೊತೆಯಾಗಿದೆ. ಸರಿ ಅಣ್ಣ, ನಾನಿನ್ನು ಹೋಗಿ ಬರೋಲೆ. ಹೋಗಿ ಬಾರ. ಬಾಯ್ ಅಣ್ಣ. ಏನಮ್ಮ ತಂಗಿ, ಪಾಪ ನಿಮ್ಮ ಯಜಮಾನ್ರು ಊರಿಗೆ ಹೋಗ್ತಾ ಇದ್ದಾರೆ ಅಂತ ಬೇಜಾರಾಯ್ತಾ? ಚೇಚೆ ಹಾಗೇನಿಲ್ಲಕ್ಕ. ನೋಡಿದೀಯಾ ಸೀತ, ನಿನ್ನ ತಂಗಿಯ ಮುಖದಲ್ಲಿ ಎಷ್ಟೊಂದು ನಾಚಿಕೆ. ನನ್ನ ತಮ್ಮ PSI ಬಂದ ಮೇಲೆ ಇವಳೆಲ್ಲಿ ನನ್ನ ತಮ್ಮನ ಮೇಲೆ SP ಆಗ್ತಾಳೋ ಏನು?
ತಮ್ಮ ಶಿವರಾಮ, ಏ ಶಿವರಾಮ, ನಮಸ್ಕಾರ. ಏನ್ರಿ ಶರತ್ ರಾಜನವರನ್ನ ಕರ್ಕೊಂಡು ನಮ್ಮನೆಗೆ ಬಂದಿರಿ? ನಿನ್ನ ಮನೆ? ಹೇ ಏ ಶಿವರಾಮ, ಯಾವುದು ನಿನ್ನ ಮನೆ? ನೀವು ನಿಂತು ಮಾತನಾಡುತ್ತಿರುವ ಮನೆ ಇದೇ ನನ್ನ ಮನೆ. ಯಾರಂತಾರೋ ತಮ್ಮ ಇದು ನಿನ್ನ ಮನೆ ಅಂತ? ಯಾರಂತಾರ? ಸುಳ್ಳು ಯಾಕೆ ಓದಾಡ್ತಿದ್ದಿ? ನಮ್ಮ ಪ್ರತಾಪ್ ಗೌಡ್ರಿಗೆ ಆಸ್ತಿ ಮಾರಿದ್ದು ಮಾರಿದ್ದೇನಪ್ಪ ಆಗಲೇ? ಏನ್ ಹೇಳ್ತಾ ಇದ್ದೀರಿ ಗಡಿಬಿಡಿಯವರು ನೀವು? ನಾನು ನನ್ನ ಮನೆಯನ್ನು ನಿಮಗೆ ಮಾರಿದ್ದೇನೆ. ಯಾಕೆ ಮನೆ ಮಾರಿ ದುಡ್ಡು ತಂದೆದ್ದು ನಿನಗೆ ಗೊತ್ತಿಲ್ಲವೇ? ತಮ್ಮನ ನೌಕರಿಗಾಗಿ 50 ಲಕ್ಷ ಬೇಕೆಂದು ನಿನ್ನ ಸರ್ವ ಆಸ್ತಿಯನ್ನು ನಮಗೆ ಬರೆದುಕೊಟ್ಟು ಈಗ ಏನು ಗೊತ್ತಿಲ್ಲದಂತೆ ಮಾತನಾಡುವಿಯ ಬಡ್ಡಿ ಮಗನೇ? ಮೊದಲು ಈ ಮನೆಯಿಂದ ಹೊರಟು ಹೋಗು. ಗೌಡ್ರೆ, ಏನ್ ಹೇಳ್ತಾ ಇದ್ದೀರಾ ನೀವು? ನನ್ನ ಗಂಡ 50 ಲಕ್ಷ ರೂಪಾಯಿಗೆ ಈ ಮನೆಯನ್ನ ನಿಮಗೆ ಮಾರಿದ್ದಾರೆ. ನೋಡಿ, ನೀವು ಸುಳ್ಳು ಹೇಳ್ತಾ ಇದ್ದೀರಾ. ಯಾಕೆಂದ್ರೆ ನನ್ನ ಮೈದುನ 1 ಪೈಸೆ ಕೂಡ ಲಂಚವನ್ನ ಕೊಡದೆ ನೌಕರಿ ಸೇರಿದ್ದಾನೆ. ಲಂಚ ಕೊಡದೆ? ಹೇ ಏ ಸೀತಾ, ನಿನ್ನ ಗಂಡನ ಗುಣ ನಿನಗೇನು ಗೊತ್ತು? ತಮ್ಮನನ್ನು PSI ಮಾಡಬೇಕೆಂದು ನಿಮ್ಮ ಸರ್ವ ಆಸ್ತಿಯನ್ನು ನಮಗೆ ಬರೆದುಕೊಟ್ಟು ಈಗ ಏನು ಗೊತ್ತಿಲ್ಲದವನಂತೆ ಮಾತನಾಡುತ್ತಿದ್ದಾನೆ. ಸುಳ್ಳು ಸಾಯ್ಬರೇ, ಸುಳ್ಳು. ನಾನು ಮಾತ್ರ ನಿಮಗೆ ಆಸ್ತಿ ಮಾರಿಲ್ಲ. ನನ್ನ ತಮ್ಮನವರ ಗಮನಕ್ಕೆ ತರೆದ ನಾನು ಯಾವ ವ್ಯವಹಾರವನ್ನು ಮಾಡಿಲ್ಲ. ನಾನು ನಿಮಗೆ ಆಸ್ತಿಯನ್ನು ಮಾರಿಲ್ಲ. ಏ ಶಿವರಾಮ, ಚಂದಗ ಮಾತಾಡು. ಈ 4 ಮಂದಿಗೆ ಒಪ್ಪಂಗ್ ಮಾತಾಡು. ನೀನು ಸಹಿ ಮಾಡಿದ್ದು ಈಗ ಬಾಯಿಲೆ ಸ್ಟಾಂಪ್ ಐತಡಿ ಬಂಬರ್ಲಿ ಒಳಗೆ. ನಿನ್ನ ಸ್ಟಾಂಪ್ನಾಗ ಸಹಿ ನಿಂದ ಹೌದಲ್ಲ ನೋಡು. ಬಾಯಿಲೆ ಎಬ್ಬಟ್ಟು ಇಟ್ಟಾರ ನೋಡು, ಸ್ವಲ್ಪ ಬೇಸರಿಗೆ ನಿಂದ ಹೌದಲ್ಲ ಸಹಿ? ಹೌದ್ರಿ ಸಾಹೇಬ್ರ, ನಂದ ಸಹಿ. ಆದ್ರ ಇದರಲ್ಲಿ ಏನೋ ಮೋಸ ಐತೆ. ನಾನು ನಿಮಗೆ ಮನೆ ಮಾರಿಲ್ಲ. ಇದು ಸುಳ್ಳು, ಸುಳ್ಳು. ಇವರ ಕಾಲಿಗೆ ನೀವೇಕೆ ಬೀಳ್ತೀರಾ? ಇವರು ಎಂಥವ್ರು ಅಂತ ನಿಮಗೂ ಚೆನ್ನಾಗಿ ಗೊತ್ತಿದೆ. ನಡಿ ಮಾವ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ವಿಚಾರ ಮಾಡಿದ್ರೆ ಆಯ್ತು. ಬನ್ನಿ ಹೋಗೋಣ. ಪೊಲೀಸ್ ಕಂಪ್ಲೇಂಟ್? ಹೇ ಲೇ ಮೀರಾ, ಪೊಲೀಸ್ ಕಂಪ್ಲೇಂಟ್ ಅಷ್ಟೇ ಯಾಕಲೇ? ಜಡ್ಜ್ ಮುಂದೆ ನಿಂತು ನಿನ್ನ ಫಿರ್ಯಾದಿಯನ್ನು ಹೇಳುವಂತೆ ಮೊದಲ ತೊಲಗಿ ಈ ಮನೆಯಿಂದ. ನಾವ್ಯಾಕೆ ಮನೆ ಬಿಟ್ಟು ಹೋಗ್ಬೇಕು? ನಮ್ಮ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ನಾವು ಮಾತ್ರ ಈ ಮನೆಯನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ. ಮನೆ ಬಿಟ್ಟು ಹೋಗುವುದಿಲ್ಲ. ನಿನಗೆ ಸೀತಾ, ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಿದ್ದೇನೆ, ಇದು ನಿನ್ನ ಮನೆಯಲ್ಲ, ನನ್ನ ಮನೆ. ಮನೆ ಕಳೆದುಕೊಂಡ ಹಾಗೆ ಮಾನ ಕಳೆದುಕೊಳ್ಳಬೇಕೆಂಬ ಹಂಬಲ ನಿನಗಿದ್ದರೆ ಇಲ್ಲ. ಮಾನ ಮರ್ಯಾದೆ ಬೇಕೆಂದರೆ ತಿರುಗಿ ನೋಡದೆ ಹೊರಟು ಹೋಗು ಇಲ್ಲಿಂದ. ನಮಸ್ಕಾರ ಸಾಹೇಬರಿಗೆ, ಬರುವುದಕ್ಕೆ ಸ್ವಲ್ಪ ತಡವಾಯಿತು. ಇರಲ್ಲ ಅಶೋಕ್. ಈ ಶಿವರಾಮ ನಮ್ಮ ಹತ್ತಿರ 50 ಲಕ್ಷ ತೆಗೆದುಕೊಂಡು ಹೋಗಿದ್ದಾನೆ. ಈಗ ನಾನು 1 ರೂಪಾಯಿನೂ ಸಾಲ ಮಾಡಿಲ್ಲ ಅಂತ ಹೇಳ್ತಿದ್ದಾನೆ ಈ ಬಂಡ ಬಡ್ಡಿ ಮಗ. ಹೀಗೆ ಸರ್, ತೊಂದರೆ ಬಂದಾಗ ಏನೆಲ್ಲ ಮಾರಿಬಿಡುತ್ತಾರೆ. ಬಿಟ್ಟು ಹೋಗುವಾಗ ಕೊಟ್ಟ ಮಾತನ್ನು ಮರೆತು ನಾಲಿಗೆಯನ್ನು ಹೊರಳಾಕಿ ಬಿಡುತ್ತಾರೆ. ಬರೀ ಇಂಥ ನಾಲಾಯಕ ನನ್ನ ಮಕ್ಕಳು ಹುಟ್ಟಿದ್ದಾರೆ ಈ ಜಗತ್ತಿನಲ್ಲಿ. ಸಾಹೇಬ್ರ, ಯಾರನ್ನು ಓಲೈಸಲು ಹೋಗಿ ನಮಗೆ ಹೀಯಾಳಿಸಿ ಮಾತಾಡಬೇಡಿ. ನಾನೇನಾದರೂ ಇವರಿಗೆ ಮನೆಯನ್ನು ಮಾರಿದ್ರೆ ಇವರು ಕೇಳುವುದಕ್ಕಿಂತ ಮುಂಚೆನೆ ಮನೆ ಬಿಟ್ಟು ಹೋಗ್ತಿದ್ದೆ. ಹಾಗಾದರೆ ಇವರು ಹೇಳುತ್ತಿರುವುದು ಸುಳ್ಳ? ಸುಳ್ಳು ಸಾಹೇಬ್ರೆ, ಇವರು ಹೇಳುತ್ತಿರುವುದು ಶುದ್ಧ ಸುಳ್ಳು. ನನ್ನ ಹೆತ್ತ ತಂದೆಯ ಮೇಲೆ ಆಣಿ ಮಾಡಿ ಹೇಳುತ್ತೇನೆ, ನಾನು ಇವರಿಗೆ ಮನೆ ಮಾರಿಲ್ಲ. ನೀವೇ ನಮಗೆ ನ್ಯಾಯ ಕೊಡಿಸಿ ಸರ್. ಬೇಕಾದರೆ ನಿಮಗೆ ಕಾಲಿಗೆ ಬಿದ್ದು ಕೇಳುತ್ತೇನೆ. ನನ್ನ ಮಗನೇ, ಎದ್ದೇಳು ಮೇಲೆ. ನೀನು ನಿನ್ನ ಮನೆ ಆಸ್ತಿ ಪತ್ರಕ್ಕೆ ಸಹಿ ಹಾಕದೆ ಬಲವಂತವಾಗಿ ಇವರ ಹೆಸರಿಗೆ ಹಚ್ಚಿಕೊಳ್ಳುವುದಕ್ಕೆ ಇವರ ತಲೆ ಕೆಟ್ಟಿದ್ಯಾ? ಮೊದಲು ಇವರನ್ನು ಮನೆಯಿಂದ ಹೊರಗೆ ಹಾಕಿ ಮನೆಗೆ ಬೀಗವನ್ನು ಹಾಕು. ಮನೆಯಿಂದ ಆಚೆ ನಡಿ. ಏ ಶಿವರಾಮ,
ಹೋಗಲೇ ಹೋಗು ಈ ಮನೆಯಿಂದ ಹೊರಗೆ. ಬೇಡಿ ಸಾಹೇಬ್ರೆ, ನನ್ನನ್ನು ಮನೆಯಿಂದ ಹೊರ ಹಾಕಬೇಡಿ. ರೊಕ್ಕ ಪುಕ್ಷಟೆ ಬಿದ್ದಾವ ನೀವು? ಬೇಡಿ ಸಾಹೇಬ್ರೆ. ರೊಕ್ಕ ಪುಕ್ಷಟೆ. ಕಟುಕರ ಜಗದಲ್ಲಿ ಮಾವ ಅಕ್ಕ ಅಳಬೇಡಿ. ನೋಡಿ, ನಿಮ್ಮ ಹತ್ತಿರ ನ್ಯಾಯ ಸತ್ಯ ಧರ್ಮ ಇದೆ. ಒಬ್ಬ ಕಾಕಿ ಬಡಿ ತೋಟ ಈ ಪೊಲೀಸ ಅವರ ಪರವಾಗಿದ್ದರೆ ಏನಾಯ್ತು? ನಮ್ಮಂತ ಅಮಾಯಕರಿಗೆ ಕಾನೂನಿದೆ. ಬನ್ನಿ ಮಾವ, ಕಾಳಿಂಗ್ ಮಾವನಿಗೆ ಈ ವಿಷಯ ತಿಳಿಸಿ ವಿಚಾರಿಸೋಣ. ಬನ್ನಿ ಹೋಗೋಣ. ಯಾವುದಮ್ಮ ಕೋರ್ಟು? ನ್ಯಾಯವನ್ನು ಕಾಪಾಡುವ ಪೊಲೀಸರೇ ಶ್ರೀಮಂತರ ಆಧೀನವಾಗಿ ಲಂಚಕ್ಕೆ ಕೈ ಒಡ್ಡುತ್ತಿರುವಾಗ ಇನ್ನು ಕರಿಬಟ್ಟಿ ಹಾಕಿ ಕೋರ್ಟಿನಲ್ಲಿ ಕುಂತ ನ್ಯಾಯವಾದಿಗಳು ನಮಗೆ ನ್ಯಾಯ ಕೊಡಿಸುತ್ತಾರೇನಮ್ಮ? ಜೀವನ ಪರ್ಯಂತರ ಕೋರ್ಟಿಗಲಿದರೂ ನಮಗಂತೂ ನ್ಯಾಯ ಸಿಗುವುದಿಲ್ಲ ಈ ಸಮಾಜದಲ್ಲಿ. ಯಾವುದಮ್ಮ ಕೋರ್ಟು, ಯಾವುದು ನ್ಯಾಯ? ಶ್ರೀಮಂತರೇ, ನಿಮಗೆ ಕೈ ಮುಗಿದು ಬೇಡುತ್ತೇನೆ, ಬೇಕಾದ್ರೆ ಕಾಲಿಗೆ ಬಿದ್ದು ಕೇಳುತ್ತೇನೆ, ನಮ್ಮನ್ನು ಮನೆಯಿಂದ ಹೊರ ಹಾಕಬೇಡಿ ಸ್ವಾಮಿ, ಹೊರ ಹಾಕಬೇಡಿ. ಏ ಶಿವರಾಮ, ಮೊದಲು ನಡೆಯಿರಿ ಈ ಮನೆಯಿಂದ. ಇದು ನಿಮ್ಮ ಮನೆ ಅಲ್ಲ, ನನ್ನ ಮನೆ. ಕಟುಕರ ಜಗದಲ್ಲಿ ಕರುಣೆ ಇಲ್ಲ, ಬಡವರ ಕೇಳುವುದಿಲ್ಲ, ಸಿಗಲಾರರು ಜಗದಿ ನಿಜ ಮಾನವರು, ಸಿಗಲಾರರು ಜಗದಿ ನಿಜ ಮಾನವರು. ಎಲ್ಲಿದೆ ನ್ಯಾಯ, ಎಲ್ಲಿದೆ ನೀತಿ, ಜಗದಲ್ಲೇ ತುಂಬಿದೆ ಬರೀ ಅನ್ಯಾಯ. ಎಲ್ಲಿದೆ ನ್ಯಾಯ, ಎಲ್ಲಿದೆ ನೀತಿ, ಎತ್ತಾಗಾರ ಹೋಗಿರ್ಬೇಕ್ರಿ ಅವನು ನಮ್ಮ ಅಪ್ಪ. ನಮ್ಮ ಅಪ್ಪನ ಸಂಬಂಧ ಜನ್ಮ ಬೇಸರಾಗೈತಿ. ಯವ್ವ ಮಗಳ ಸೀದಾ ಹನುಮವನ ಮನೆಗೆ ಹೋಗು, ಆಕೆ ಮನ್ಯಾಗ ಗಿಂಡಿ ಇಟ್ಟು ಬಂದೀನಿ, ಲಘು ಮೊಸರು ತೊಗೊಂಡು ಬಾ ಅಂತ ಹೇಳಿ ಕಳ್ಸೇನ್ರಿ. ಅಲ್ಲ ಹನುಮವಂದರ ಅಂಥದ್ದು ಏನಾರು ನೋಡಿರ್ಬೇಕಿವ ನಮ್ಮ ಅಪ್ಪ ಅಂತೀನಿ. ಬರೀ ಅಲ್ಲೇ ಹೋಗು ಮೊಸರು ತೊಗೊಂಬಾ ಅಂತಾನ. ಅಲ್ಲಿ ಏನಿಟ್ಟನ ಅಂತ ಮೊಸರ್ನಾಗರ ಏನೈತಿ ಅಂತೀನಿ ನಾನು. ಎದಕ್ಕೆ ಹೋದಿರ್ತೀಯ ಬಾರ ನಿಮ್ಮವನ, ಎದಕ್ಕೆ ಹೋದ್ರಾಗತ್ತಿ ನಮ್ಮನೆ? ಬೇಷ್ ಆತ್ ನೋಡವ, ಈಗ ಚಲೋ ಆತ್ ನೋಡು. ಅಲ್ವೇ ರೊಟ್ಟಿ ಮಾಡಿ ಇಟ್ಟಿದಿ, ಅದಕ್ಕೆ ಒಂದಿಟ್ಟು ಏನಾರ ಜೋಡ್ ಬೇಡ ನಾವ. ಅದನ್ನ ತರಕ್ ಹೊಂಟಿದ್ದೆ ಬಾರ ಅಯ್ಯಪ್ಪ, ಅದನ್ನ ತಗೊಂಡ್ ಬರಕ್ ಹೊಂಟಿದ್ದೆ. ಯಾರ ಮನೆಗೆ ಹೊಂಟಿದ್ದೇವ? ಮತ್ಯಾರ ನೀ ಹೇಳಿಲ್ಲ ಹಾನೆ ಮಾವ, ಆಕಿನ ಮನೆಗೆ ಮೊಸರು ತರಕ್ ಹೊಂಟಿದ್ದೆ. ಅಯ್ಯೋ ನಾನು ಅಲ್ಲಿಲ್ಲರು ನಮ್ಮಪ್ಪ. ಹನುಮಾನ್ ಮನೆಗೆ ಹೋಗ್ತೀಯಲ್ಲ, ಆಕಿ ನನ್ನ ಬಗ್ಗೆ ಏನ್ರ ಹೇಳಣ? ಆಕೆ ಆಕೆ ಇಲ್ಲಿ ಬಿಡಪ್ಪ, ಆಕೆ ಏನು ಹೇಳಿಲ್ಲ ನನಗೆ. ಯಾಕ ಏನಾತು? ಏನಾರ ಗದ್ಲ ಎಬ್ಬಿಸ್ ಬಂದಿ? ಅಲ್ಲ, ನಾನು ಹಂಗ ಕೇಳಿದ್ನವ. ಯಾಕ ನೀನ್ ನೋಡಿದ್ರೆ ನನಗೆ ಯಾಕ ಎಲ್ಲವ ಎಲ್ಲ ಸ್ವಲ್ಪ ಯಾವಾಗಾರ ಒಂದಿನ. ಯಾಕಂದ್ರ ಈ ಹರೇದ್ ಹುಡುಗರು ನಂಬೋದು, ಈ ಮುದುಕರ್ತಿರ್ಲ ನೀವು ಪಕ್ಕಾ ಫೋಟ್ ಅಂಟಿ ನಿಮ್ಮನ್ನ ನಂಬಕಾಕರ ಆಗೋದೇ ಇಲ್ಲ. ಯಪ್ಪ ಅಲ್ಲಿ ಯಾರೋ ಸ್ವಾಮಿಗಳು ಬಂದ್ರು, ಇದೇನ್ ಬ್ರೇಕ್ ಡ್ಯಾನ್ಸ್ ಮಾಡ್ಕೊಂಡ್ ಬರೋ ಸ್ವಾಮಿ. ಸಾಧು ಎಂದರೆ ಸಾಧು ನಾನ, ಹೊರಗಿನ ಮಠದ ಸಾಧು ನಾನ, ಸಾಧು ಎಂದರೆ ಸಾಧು ನಾನ, ಹೊರಗಿನ ಮಠದ ಸಾಧು ನಾನ, ಸಾಧು ನಾನ, ಸಾಧು ನಾನ, ಸಾಧು ನಾನ, ಸಾಧು ನಾನ, ಸಾಧು ನಾನ, ಸಾಧು ನಾನ. ಜೈ ಅಕಡೋಂ ಬಕಡೋಂ ಬೋಂ ಬೋಂ ಬೋಸ್. ಭಕ್ತಳೆ, ದಾರಿ ಮೇಲೆ ನಿಂತ ಮುದುಕರ ವಿಷಯ ಮಾತನಾಡಬಾರದು. ಯಪ್ಪ ದೊಡ್ಡ ಮಹಾಸ್ವಾಮಿಗಳು ಬಂದ್ರ ಕಾಲಿಗೆ ಬೀಳ, ಅಡ್ಡ ಬೀಳ. ಯಪ್ಪ ನಾ ಬೀಳ್ತೀನಿ, ನನಗ ನೀನು ಬೀಳೋದ್ ಕಲಿ. ಬೇಳವ ಭಕ್ತಳೆ, ಅಡ್ಡ ಬೀಳಬೇಡ, ಉದ್ದ ಬೀಳು, ಅಂದ್ರೆ ಗಾವಾಗುತ್ತದೆ ಮಾಡಾಕೆ. ಮುಳ್ಳು ಇಟ್ಟು ಬಿಟ್ರ ಹೆಂಗಾದಿತ್ತು? ಏ ಸ್ವಾಮಿ, ಹೆಂಗ್ ಕಾಣ್ತತಿ ನಮ್ಮ ಮೈಯಾಗ? ಅಡ್ಡ ಬಿದ್ರ ಗಾವಾಗಲ್ಲ ನಿನಗೆ ಮಾಡಾಕ.
ಒಬ್ಬಿದ್ರ ಬೇಸಕತ್ತಲ್ಲ ಮಾಡಕ ಏನದ ಮಾಡಕ್ ಕಾವಲತ್ತ ಅದಕ್ಕಂತೀನವ ಆಶೀರ್ವಾದ ಆಶೀರ್ವಾದ ತತ್ತಸ್ತು. ಹೌದು, ತಾವ್ಯಾರು? ಏ ರೀ, ಇವ್ರು ನಮ್ಮ ಅಪ್ಪಾರ ಅದಾರ್ರಿ. ಬಾಳ ಬೆರಿಕೆದನ್ರಿ ಇವ ನಮ್ಮಪ್ಪ. ಗೊತ್ತಾಗುತ್ತೆ, ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಪರಸ್ತ್ರೀಯರ ಸಂಘದಲ್ಲಿ ಬೆಳೆದ ರಸಿಕ ಇದ್ದಾನೆ ನಿಮ್ಮಪ್ಪ, ರಸಿಕ. ಸ್ವಾಮಿ ಏನ್ ಹೇಳಕತ್ತೀಯೋ ಮಾರಾಯ, ಮತ್ತಿಬ್ಬರಿಗೆ ತಂದೆ ಮಗಳಿಗಿಲ್ಲ ನ್ಯಾಯ ಇಟ್ಟಿದೆ. ಏಕೆ ಭಕ್ತ? ಇಂದ ಒಂದು ತಾಸಿನಿಂದ ನಮ್ಮ ಶಂಕರಗೌಡರ ಜಲಿ ಹಾರಿ ಕಾಲಿಗೆ ಮುಳ್ಳು ಸುಜ್ಗೆ ಮೈದು ನನಗೆ ಗೊತ್ತಿಲ್ಲವೇ? ಹಾ, ಏ ನಿಮ್ಮವನ, ನೀ ಯಾವಾಗ ಬೆಲಿ ಹಾರಕ್ ಹೋಗಿದ್ಯೋ? ನಿಮ್ಮವನ, ನೀ ಯಾವ ಬೆಲಿ ಹಾರಕ್ ಹೋಗಿದ್ದಿ? ಇಲ್ಲವಾ, ನಾ ಯಾಕೆ ಬೆಳಕು ಹೊಲಕ್ಕೆ ಹೋಗ್ಲಿ? ಆಗ ಹೊಲಕ್ಕೆ ಹೊಂಟಿದ್ ನಾ ಮಾಡಿ ಹೊಲಕ್ಕ ಅವ ಚಟ್ನ ರಾಮಣ್ಣ ಮಂದಿ ನಡ್ಬರ್ಕ್ ಹೋಗೋರಂತ ಅಡ್ಡ ಬೆಲೆಕೇನವ. ಅದಕ್ಕೆ ನಾನು ಏನಿಲ್ಲವ ತಣಕ್ಕಂತ ಒಂದಿಟ್ಟು ಹಾಲಿನ ಕಚಕ್ಕನ ಚೀಚ್ಕೊಂಡು ಮುಳ್ಸುತ್ತೇವ ನಾ ಬೆಲೆ ಅರಿಲವೇವ. ಸುಳ್ಳು ಹೇಳಬೇಡ ಭಕ್ತ, ಮುಖ ನೋಡಿದ್ರೆ ಹಿಂದಾಗದು ಮುಂದಾಗದು ಎಳ ಮಹಾಸ್ವಾಮಿ ಇದಿ ನಾನು. ಇಂದ ಪರಿಸ್ಥಿತಿ ಇಂದ ಅನುಭವನ ಅಡಬಡದಲ್ಲಿ ಸಿಕ್ಕು ಮಾಡಿಕೊಂಡು ಹೆಂಡತಿಯನ್ನು ಸಾಯಿಸಿ ಪ್ರೀ ಬಸ್ಸಿನಲ್ಲಿ ಕುಳಿತು ಬಸ್ಸಿನಲ್ಲಿ ಪ್ರಯಾಣ ಮಾಡಿದ ಬಂದ ತುಂಟನಲ್ಲ ನೀನು. ಅಲ್ಲ ಇವನ ಬೆರಿಕಿ ಸ್ವಾಮಿ, ನಾ ಬೇಲಿ ಹರಿದ್ದೀವಿ ಹೆಂಗ್ ಗೊತ್ತಾಗಿರ್ಬೇಕಪ್ಪ ಅಂತೀನಿ. ಪಂಡಿತರೇ, ಇವರ ತಲೆಯನ್ನು ಎಲ್ಲಿ ಬೋಳಿಸಬೇಕು? ಎಲ್ಲರ ಬೋಸ ಸುಮ್ನೆ ರೇಪ ಬೆಂಕಿ ಹಚ್ಚಿ ಮಾತು ಎಲ್ಲಿ ಬೋಳಿಸ್ಲಿ ಅಂತೇನ? ಏಯ್ ನಿಮ್ಮವನ ಎಲ್ಲಿ ಹೋಗಿದ್ದಿ? ಅಲ್ಲ, ಫ್ರೀ ಬಸ್ ಸಿಕ್ಕೈತೆ ಅಂತ ಹೇಳಿ 60 ವರ್ಷದ ಮುದುಕಿ ಜೋಡಿ ಏನಿತ್ತಲ್ಲ ನಿಂದ? ಅಕ್ಕ ಅಕ್ಕ ನನ್ನ ಅಕ್ಕ ಬೇಯವ್ವ ಒಂದು ಮಾತು ಹೇಳ್ತೀನಿ ಕೇಳಿಲ್ಲ. ಈ ಸ್ವಾಮಿ ಮಾತು ನೆಂಪೇನವ ನೀನು? ಇವ ನಿಮ್ಮವ್ ಸತ್ತಿಂದ ಸನ್ಯಾಸಿಯಾಗಿ ಹಂಗ ಇದೀನಿ ವಿನಃ ಒಂದೆರಡು ಕಣ್ಣೆತ್ತಿ ನೋಡಿಲ್ವೇ ನಾನು. ನನಗೆ ವಯಸ್ಸಲ್ಲಿ ಎಷ್ಟವ ಈಗ? 62 ವಯಸ್ಸು ನಡೀತಾವ. 52 ವಯಸ್ಸಿನಾಗ ಹೆಸರಿಗೆ ಆಟ ಮೋಟ್ರ್ ಐತ್ವಿ, ಅದಕ್ಕೆ ನೀರು ಹೊತ್ತು ಶಕ್ತಿ ಇಲ್ಲವಾ? ಇಲ್ಲ. ಮೋಟರ್ ಬಗ್ಗೆ ಹ್ಞೂ ಬೇ ಮುದೋಡೆ ಏ ಮುದಿ ಬಾಡೆ ಬೈ ಬಿಡ್ಬೇಡ ಬಿಡ್ಬೇಡ. ನಿನ್ನ ಮೋಟರ್ ಬಗ್ಗೆ ಜಾಡ್ಸು. ಹನುಮವ್ವ ಅದಲ್ಲ, ಆಕಿ ಎಲ್ಲ ನೋಡ್ಯಾಳಂತ. ಆಕಿ ನನಗೆ ಇವತ್ತು ಎಲ್ಲ ಹೇಳಾಳ. ಮೋಟ್ರ್ ಯಾವ ಚಲೋ ಆಗತ್ತ, ನಿನ್ನ ಮೋಟ್ರ್ ಯಾವ ಬಂದ್ ಆಗತ್ತ ಎಲ್ಲ ಹೇಳಾಳ. ಸುಮ್ನ ನನ್ನ ಪಿತ್ತ ನೆತ್ತಿಗೆರ್ಸ್ಬೇಡ. ನಿಮ್ಮ ಮೌನ ನನ್ನ ಸಿಟ್ಟು ಮಾಡ್ಸಕೋಬೇಡ. ಕಟಿ ಜಾಡ್ಸು, ಬಿಡ್ಬೇಡ. ಅಕ್ಕ ಅಕ್ಕ ಮಗಳ, ಈಗ ಈ ಸ್ವಾಮಿ ಉಳ್ಪಾಲ್ಯ ಬಾಳ ನಿಂತ ಮಾತಾಡಬೇಡ. ನೀ ನಡಿ, ನಾ ಅವ್ರ ಜೋಡಿ ಸುಖ ಉಚ್ಕೊಡಿ, ಎಳೆ ಉಚ್ಕೊಡಿ. ಇವರು ಸಣ್ಣ ಹುಡುಗ ಕೂಡ ಮಕ್ಕಳು ಕೂಡ ಸಂಸಾರ ಮಾಡಿದ ಮಕ್ಳು ಅದಾರ, ಸ್ವಲ್ಪ ಹುಷಾರ. ಯಾಕೆಲ್ಲ ಗೊತ್ತೈತ್ ನೋಡಿ, ಸ್ವಲ್ಪ ಹುಷಾರಿರ. ನೀ ಕಮ್ಮಿದ್ರ ನಾ ಕಮ್ಮಿದ್ದೆ. ನಡಿಯಾ ನಿಮ್ಮ ನಡಿ. ಹೌದಾ ಮುದೋಡಿ ಬಾಡಿಯ ಎಟ್ಟರ ಗದ್ಲ ಇಪ್ಸಿದಾರ ಒಳಗ. ಹಾ ಸ್ವಾಮಿಗಳೇ, ನೀವು ಇದಕ್ಕೇನ ಆಕಳ ಬಂತ ಬಂದೇನೆ ಅನಾನ. ಅಪ್ಪ ಅಲ್ರಿ, ಹುತ್ತು ನೋಡಿದ್ರೆ ಇಷ್ಟೋ ಇರ್ತೈತಿ. ಆ ಹುತ್ತು ಒಳಗ ನೀವ್ ಹೆಂಗ ಸೇರಿ ಪವಾಡ ಮಾಡಿರ್ಬೇಕ್ರಿ ಅಂತೀನಿ. ಶಾಂತಂ ಪಾಪಂ ಪಾಪಂ ಪವಾಡಂ. ಭಕ್ತಾಳೆ ಹೇಳಿ. ಕಡ್ಡಿ ಅಂತ ಒಕ್ಕಿಕೊಂಡು ಗೋಡದಂತೆ ಕುಳಿತುಕೊಂಡು ತಪಸ್ಸೆ ಮಾಡಿ ಬಂದ ಮಹಾಪಂಡಿತನಿದ್ದೀನಿ. ಬಾಬಾ ಅಂತೂ ನೀವು ಬಾಳ ಪವಾಡ ಪುರುಷರು ಶ್ರೀಮಂತ ಭಾರಿ ಇದ್ದಂಗ ಅದಿರಿ ಅಪ್ಪ. ಅಂತಂಗ ನೀವು ನಂದು ನೋಡಿ ಮಾಡ್ರಿಲ್ಲ. ಬಿಟ್ಟರ ಕೈ ಬಾ. ಎಂತ ಮಾತು ಕೇಳಿ ಭಕ್ತಾಳೆ. ಈ ಗುದ್ದೇಶ್ವರ ಸ್ವಾಮಿ ಇರೋದೇ ನಿಮ್ಮನ್ನ ಗುಮ್ಮದಕ್ಕೆ. ಇಲ್ಲ ಹಂಗ ಮಾಡ್ಬೇಡ. ಇದಕ್ಕ ಅವಳ್ಯಾಗ ಒಂದು ಜಾಡಿಸಿಬಿಡ. ಅಪ್ಪರ ಮಠಕ್ ಬಂದ ಇಲ್ಲ, ನಾನು ಹೇಳಿನಿ ತಪಸ್ಸೆ ಮಾಡಿ ಬಂದೀನಿ, ಜಾಡ್ಸ. ಇಲ್ಲ ಭಕ್ತಾಳೆ, ಇವ ಪಕ್ಕ 420 ಸ್ವಾಮಿನ ಅದಾನೆ. ಇವ ನಿತ್ಯಾನಂದ ಸ್ವಾಮಿಯರ್ ತಮ್ಮನ ಇರ್ಬೇಕು ಅನ್ಸತ್ ನನಗೆ.
ಏನ ಭಕ್ತಾಳೆ ಅವನ ನೋಡಿದ್ರೆ ದೇವ್ ಕಾಣಕತ್ತಾನ ಎಲ್ಲಿ ಕೂದ್ಲ ಹೊತ್ಕೊಂಡ್ ಬಂದ ಏನು ಉರುಪಿ ದತ್ನಾಗನೇ ಪವಾಡ ಮಾಡಿ ಬಂದ ಮಹಾಪಂಡಿತ ಸ್ವಾಮಿ ಅದಿ ನಾನು ಯಪ್ಪ ಜಾಡ್ಸೋ ಜಾಡ್ಸ ಅವಂಗ ಹಿಂದ ಇದೇನ್ಲೇ ರುಕ್ಮಿಣಿ ಇದು ಯಾವ್ದ ಕೆಂಪರ್ಗಿ ಮಂಗ್ಯನ ಕೂಡ ನಿಂತ್ಕೊಂಡ್ಬಿಟ್ಟಿಯಲ್ಲ ಏಯ್ ಅವ್ರಿಗೆಲ್ಲ ಹಂಗ ಬಾಯಿ ಬಂದಂಗ ಅಲ್ಲ ಇವ ಯಾಕೆ ಬಂದ್ ನೋ ಮರಿ ಚಿಕ್ಕೋತ್ಕರೆಗ ಎಲ್ಲಿ ಇದ ಜಾತ್ರೆಗೆ ಇದು ಒಂದು ಜಾಡ್ಸಂದ್ ಹೋಗ್ಬೇಕನ್ನ ಎಲ್ಲಿ ಅದು ಮುಖವಾಡ ಅಷ್ಟು ಬೈಲಿ ಕಾಡ್ದು ಅನ್ಸೈತಿ ನನಗೆ ಇರ್ಲಿ ಬಂದರ ಬರ್ಲಿ ಏಯ್ ಅವ್ರಿಗೆ ಹಂಗೆಲ್ಲ ಶ್ಯಾಮ ಬಯಕ್ ಹೋಗ್ಬೇಡ ಅವ್ರು ದೊಡ್ಡ ಮಹಾಸ್ವಾಮಿಗಳದಾರ ಖಾಲಿ ಬಿದ್ದು ನಮಸ್ಕಾರ ಮಾಡು ಏನ್ ಮಾಡ್ಯಾರ ಪವಾಡ ಮಾಡ್ಯಾರ ದೊಡ್ಡ ಪವಾಡ ಮಾಡ್ಯಾರ ಅವರು ಈಟ ಹುತ್ತನೆ ಗಬಕ್ಕನ ಒಳಗ್ ಸೇರಾರ ಅವ್ರು ಇವ್ರು ಇಲ್ಲೆಲ್ಲ ತೆಗ್ದಾಕ ನೋಡಿದ್ನ ಇವ್ರನ್ನ ಆಡ ಕೈಯ ಬಂದ ಇವ್ರು ಪವಾಡ ಮಾಡ್ಯಾರ ತೆಗ್ನೆ ಕಷ್ಟ ಅಲ್ಲ ಬಗ್ತದೆ ಆ ಹುತ್ತರ ಹೆಂಗಿರ್ಬಾರ್ದಂತೆ ನಾನು ದೊಡ್ಡ ಒತ್ತಿನ ಮಗಳ ಒಂದು ದೊಡ್ಡ ಕಂಟಿ ಅಲ್ಲ ಸ್ವಾಮಿಗಳು ಯಾವ ಹೊತ್ತಾಗ ಯಾವ ಇರ್ತ ಮತ್ತೆ ಕಾಳಿಂಗ ಸರ್ಪಿತ್ತು ಕಾಳಿಂಗ ಸರ್ಪ ಶಾಂತಂ ಪಾಪಂ ಶಾಂತಂ ಬಂ ಬಂ ಬೋಶ್ ಅಲ್ರಿ ಸ್ವಾಮಿಗಳ ಈ ಜಗದಾಗ ಒಳ್ರಿಲ್ಲ ಇಲ್ಲಿ ಒಳ್ರಿಲ್ಲ ಅಲ್ಲ ಎಲ್ಲಾ ಸರಿ ರೀ ಇದು ಶಾಂತಂ ಪಂಪಂ ಸರಿ ಆದ್ರ ಇದು ಸ್ವಂಟ ನಡ್ಸೋದು ಎದಕ್ರಿ ಇದು ಅದು ಹೆಂಗಸರ್ ಶಕ ಬಡ್ದೈತ ಅಲ್ಲಿ ಭಕ್ತಳೆ ಶಾಂತಂ ಪಾಪಂ ಅಂತ ಸ್ವಾಮಿ ನಾವಲ್ಲ ನಾವು ಮಾಡಿದ ತಪಸ್ಸುಗಳನ್ನು ಸೊಂಟದಲ್ಲಿ ಕಟ್ಟಿಕೊಂಡು ನಿಮ್ಮಂತ ಭಕ್ತರು ಬರ್ತಾರಲ್ಲ ಅವರಿಗೆ ಗಲ 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 ಚಂದ ಹೊಳಸ್ತಿ ನೋಡು ಸೊಂಟ ಒಳಿಸಿ ಮಾಡೋದೇ ನಮ್ಮ ಆಶೀರ್ವಾದ ಅಲ್ಲ ಸ್ವಾಮಿಗಳ ನಾವು ನಿಮ್ಮನ್ ದನಿ ಎಲ್ಲೇ ಕೇಳೇನಂತ ಅನ್ಸತ್ ನನಗ ಇಲ್ಲ ನಮ್ಮ ದೋಸ್ತನು ರಾಮನು ಶ್ಯಾಮನ್ ಕೂಚಿಕೋ ಭಕ್ತನೆ ಏನ್ ವಿಚಾರ ಮಾಡ್ತಿದ್ದಿ ಚಿಕ್ಕೋತ್ಗೆರೆಗ ಯಾವಾದಾರ ಹುಡುಗಿ ಕೈ ಕೊಟ್ಟ ನಿಂಗ ಅದೇನಿಲ್ರಿ ಸ್ವಾಮಿಗಳ ಎಲ್ಲಾ ಸರಿ ಬಿಡ್ರಿ ಆದ್ರ ಇವು ಏನ್ರಿ ಇವು ಬರೀಲಿ ತತ ಬೇಡ ಹಂಗೆಲ್ಲ ಜಗ್ಬೇಡ ಬರ್ರಿ ಸ್ವಾಮಿಗಳ ಬೆಳದಾವಲ್ರಿ ಇವನ್ನ ಯಾವ ಗೊಬ್ಬರ ಹಾಕಿ ಬೆಳೆಸಿರಿ ಅಷ್ಟು ಗಡ್ಡನ ಕೀತಿ ಬಿಟ್ನಪ್ಪ ಇದು ಒಂದ್ ಹೆಂಗಾರ ಮಾಡಿ ಹೊಡ್ಕೋಬೇಕಂತ ಕುಂತಿದ್ನ್ಯಾ ಇವ ಯಾಕಾರ ಬಂದಪ್ಪ ಇದ್ರ ಕೆಸರಿನ ಕಲ್ಲು ಹೋಗೋದು ಮೊಸರು ಮಾಡಿಬಿಟ್ಟ ನಮ್ಮ ಅಣ್ಣ ಬೈಲು ಮಾಡಿದ ನಿನಗೇನ ಬಂದಿತ್ತು ಅದ್ ಹೆಂಗ್ ಹಿಡ್ದು ಜಗಿರ್ ಬತ್ ನೋಡು ಎಲ್ಲ ಇದ್ರ ಹೆಣ ಎತ್ಲಿ ಇದಕ್ ಬರಬಾರ್ದು ಬರ್ಲಿ ಇದಕ್ ಏನ್ ಚಾಪಿ ಸುತ್ಕೊಂಡು ಹೋಗ್ಲಿ ಸರಿಲೆ ನಾ ಏನೋ ಕುದ್ದಪ್ಪನ ಮಾಡಿದ ಸ್ವಾಮಿಗಳು ಅಂತ ತಿಕ್ಕೊಂಡು ನಿನ್ನ ಕಾಲಿಗೆ ಉದ್ದಕ್ ಬಿಟ್ನಲ್ಲ ಉದ್ದ ನನ್ನ ಮೂಳ ಇವ್ರು ಗುದ್ದ ಪಡೆದ ಮಾತ್ರದ ಸ್ವಾಮಿಗಳು ಅಲ್ಲ ಇವ್ರು ನಿಮ್ಮಂತ ಹುಡುಗಿಯರಿಗೆ ಎಪ್ಪ ಹಾಕಿ ಮಜ್ಗಿನ ಮೊಸರು ಮಾಡೋ ಕಟ್ಯ ಸ್ವಾಮಿಗಳು ಇವ್ರು ಹಂಗಲ್ಲ ಭಕ್ತಾಳೆ ನಾವೆಲ್ಲ ಸಾಧು ಅಂದ್ರಿ ಎಂತ ಪವಾಡ ಪುಣ್ಯ ಮಾಡಿ ಎಲ್ಲ ಸರಿ ಏನ್ಲೇ ಎಲ್ಲಿಂದ್ರ ತಮ್ಮಂದಿವಲ್ಲ ಲೇ ಅಪ್ಪ ನೀ ಯಾಕೆ ಬರಕೋಗಿದ್ಲಿ ಅಪ್ಪ ಇಲ್ಲ ರಂಗಾಪುರ್ ಪಾಂಡಪ್ಪನ ಡ್ರೆಸ್ ನಡಕಂಬ ಡ್ರೆಸ್ ಅವನು ಒಂದಲ್ಲಂತ 3 ಕ್ವಾರ್ಟರ್ ಕೊಟ್ಟು ಬಿಟ್ನಪ್ಪ ಹೇ ನಿನಕಿದ ತಕ್ಕೆಂದ ಹೋಗಂತ ಅಕ್ಕೆಂದ ಬಡ್ರಾಗ ನೀವೊಬ್ಬ ಬುರ್ರಿಗೆ ಎಬ್ಸ್ಬಿಟ್ಟೆ ಬುರ್ರಿಗೆ ಅವ್ರು ಕೂಡ ಇಸ್ಕೊಂಬಂದು ಈ ಹುಡುಗಿನ ಮಳ್ಳು ಮಾಡಾಕ್ ನಿಂತಿ ಅನ್ಲೇ ಮಗನ ಸಣ್ಣ ಹುಡುಗಿನ ಮಳ್ಳು ಮಾಡಕ್ ನಿಂತಿ ಎಲ್ಲ ಸಣ್ಣ ಹುಡುಗಿ ಐತ್ಲಿ ಅದು ಇದೆ ಅಲ್ಲ ಚೈತೆ ಅದು ಚೂಜಿನಾಗ ಹುಟ್ಟಿರ ದಿಂದಾಗ ಹುಟ್ಟಿನ 4 ಲಕ್ಷತ್ಲಿ ಅದು ಇದೆ ಏನ್ ಸುಳ್ಳು ಹತ್ತೀನಿ ನೋಡ ಗುಮ್ಮಿದ್ರಪ್ಪ ಅಂದ್ರ ಹಂಗ ಹಂಗ ಮಾಡ್ಬೇಡ ಮತ್ತೆ ಗುಂಬೇಡ ಸರಿಯಾ ಪೇಪರ್ಸ್ಗಳು ಹಳೆ ಪೇಪರ್ಸ್ಗಳು ನಿಮ್ ಜೋಡಿ ನನಗೇನ್ ಮಾತ ನನಗೇನ್ ತಗೊಳದೈತ ಕೊಡದೈತೆ ಸರಿ ದಾರಿ ಬಿಡ್ರಿ ನಾ ಹೋಗ್ತೇನೆ ಹಂಗ ಹೋಗ್ಬೇಡ ಇವ್ ರಾಮನ ಹೊಡೆದಕ್ಕ ಹೋಗಿದ್ದಿ ಹವಾರಿ ಏನೋ ನಾನು ಬಂದ್ ಮಾಡಿದ್ನ್ಯಾ ನಿನ್ನ ಪವಾರಿ
ನಮ್ಮ ಕೈ ಹಿಡಿದು ಇಬ್ರು ಕೂಡ ಹೊಡೆದು ಹೊಡೆದ ಒಂದು ನಮ್ಮ ಬಣ್ಣದ ಚಿಟ್ಟೆ. ನಮ್ಮ ಲವ್ ಬರ್ಡ್ಸ್ಗಳ ಗದಗಿನ ಬಣ್ಣದ ಗಜಗೌರಿ ಬರ್ರಿ ನಮ್ಮಪ್ಪ ನೀ ದೊಡ್ಡ ಸ್ವಾಮಿ ಅಂತ ತಿಳ್ಕೊಂಡ ನಮ್ಮ ಮತ್ತ ಬಂದ ನೀನ್ ನೋಡಿ ಅಮರ್ಸಿ ಮತ್ತ ಬೇಷ ಹಾಕಿ ಹೊಡೆದು ಆಶೀರ್ವಾದ ರಾಮ, ಈ ಭಕ್ತರನ್ನು ಎಲ್ಲಿ ಕರ್ಕೊಂಡು ಹೋಗೋಣ? ಕೆರೆ ಕಡೆ ಕರ್ಕೊಂಡು ಹೋಗಿ ಅವ್ನು ನೋಡ್ಕೊಂಡು ನೀ ಕುಂದ್ರ ನೀ ನೋಡ್ಕೊತ ನನಗಸಿನ ಮೇಟಿಗೆ ನಮ್ಮ ಶಂಕರಗೌಡ್ರ ಶೆಟ್ಟಿ ಕರ್ಕೊಂಡು ಹೋಗಂತ ಬಾಬಾಲೆ ಓಲ್ವಾ ಹೋಗಮ್ಮ. ಹೋಲ್ದ ಅನ್ನದಾತನಿಗೆ ಆಶ್ರಯ ಆಗಿ ಬಡವರಿಗೆ ಬಂಧು ಆಗಿ ಆ ಸಕ್ಕಿನ ಶ್ರೀಮಂತ ಪ್ರತಾಪ್ ಗೌಡನನ್ನು ಸಚಿವ ಸ್ಥಾನದಿಂದ ಕಿತ್ತೊಗೆದು ಹಸಿರು ಕ್ರಾಂತಿಯ ಒಡೆಯ ಭೂಮಿ ತಾಯಿಯ ಚೊಚ್ಚಲ ಮಗ ಅವರೇ ಈ ರಾಜ್ಯದ ಮುಖ್ಯಮಂತ್ರಿಗಳು. ಹೌದು ವಿರಾಟ್, ಮಣ್ಣಿನ ಮಗನಾಗಿ ಹುಟ್ಟಿ ಸರ್ಕಾರದಲ್ಲಿರುವ ಚುಕ್ಕಾಣಿಗಳನ್ನು ಹಿಡಿಯಬೇಕೆಂದು ರಾಜಕೀಯಕ್ಕೆ ಬಂದವರು. ವಿರೋಧ ಪಕ್ಷದವರಿಗೆ ತೊಡೆ ತಟ್ಟಿ ಈ ರಾಜ್ಯದ ಗದ್ದಿಗೆಯನ್ನೇರಿ ಅವರ ಹೆಸರಿಗೆ ಈ ರಾಜ್ಯದ ಗದ್ದಿಗೆಯನ್ನೇರಿ ಅಂತವರ ಪಕ್ಷದ ಈ ಪ್ರತಾಪಗೌಡನೆಂಬ ಕೆಟ್ಟ ಹುಳುಗಳು ಒಕ್ಕು ಅವರ ಹೆಸರಿಗೆ ಮಸಿ ಬಡಿಯುತ್ತಿದ್ದಾರೆ. ಅವರ ಹೆಸರಿಗೆ ಮಸಿ ಬಡಿಯಲು ಯಾರಿಂದಲೂ ಸಾಧ್ಯವಿಲ್ಲ ಕಾಳಿಂಗ, ಸಾಧ್ಯವಿಲ್ಲ. ತಪ್ಪು ಮಾಡಿದವರು ಅಧಿಕಾರ ಕಳೆದುಕೊಳ್ಳಲೇಬೇಕು. ಆದರೆ ಅವರು ಎಷ್ಟೇ ಎತ್ತರದ ಅಧಿಕಾರದಲ್ಲಿದ್ದರು ಒಂದೇ ಕೆಟ್ಟ ಕೆಲಸ ಮಾಡದೆ ದಿಟ್ಟ ಧೀರನಾಗಿ ರಾಜ್ಯದ ಗದ್ದಿಗೆಯನ್ನು ಏರಿ ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡಿದ ನಾಯಕ ಯಾರಾದರಿದ್ದರೆ ಅವರೇ ನಮ್ಮ ಮುಖ್ಯಮಂತ್ರಿಗಳು. ಹೌದು ವಿರಾಟ್, ಎದುರಾಳಿ ಗಡಗಡನೆ ನಡಗಿ ರಾಜಕೀಯದಿಂದ ನಿವೃತ್ತಿ ಹೊಂದಲೇಬೇಕು. ಅಂತ ಸಿಎಂ ನಮಗೆ ಸಿಕ್ಕಿದ್ದು ನಮ್ಮ ಪುಣ್ಯ. ನಿಜ ಕಾಳಿಂಗ, ನಿಜ. ಬರೀ ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಾದ ಅವನು ಸರ್ಕಾರದ ಜಾಗವನ್ನು ಸ್ವಂತ ಜಾಗವೆಂದು ಉಪಯೋಗಿಸಿಕೊಂಡು 5 ವರ್ಷದ ಅಧಿಕಾರದಲ್ಲಿ ಲಕ್ಷಕ್ಕೆ ಮಾರಿಕೊಂಡು ಊರನ್ನೇ ಗುಡಿಸಿ ಗುಂಡಾಂತರ ಮಾಡಿಬಿಟ್ಟಿದ್ದಾರೆ. 10 ವರ್ಷದ ಆಡಳಿತ ಅವರ ಕೈಯಲ್ಲಿದ್ದರೂ ಒಂದು ಕಪ್ಪು ಚುಕ್ಕಿ ಬಾರದಂತೆ ದಿಟ್ಟ ಧೀರನಾಗಿ ರಾಜ್ಯದ ಗದ್ದಿಗೆ ಏರಿದ್ದಾರಲ್ಲ ಅವರೇ ನಮ್ಮ ರೈತರ ಪಾಲಿನ ದೇವರು. ಮಾವ, ಹೇಗೆ ಮೀರಾ ಅಷ್ಟು ಅವಸರದಿಂದ ಓಡಿ ಬರುತ್ತಿರುವಿ? ಮಾವ, ಪ್ರತಾಪ್ ಗೌಡನ ತಮ್ಮ ಶರತ್ ರಾಜ್ ಏನು ಮಾಡಿದನಮ್ಮ? ಆ ಪ್ರತಾಪ್ ಗೌಡನ ತಮ್ಮ ಶರತ್ ರಾಜ್ ತನ್ನ ಅಣ್ಣನ ಅಧಿಕಾರ ಹೋಯ್ತೆಂದು ನಿನ್ನ ಮೇಲೆ ಕಾಮದ ಕಣ್ಣು ಹಾಕಿ ಸೇಡು ತೀರಿಸಿಕೊಳ್ಳಲು ಸಂಚು ಹಾಕಿದನೇನಮ್ಮ? ಆಗಿದ್ದರೆ ಹೇಳು, ಈಗಲೇ ಹೋಗಿ ಅವನ ಕಣ್ಣು ಕಿತ್ತಿ ತಂದು ನಿನ್ನ ಪಾದದ ಮುಂದೆ ಇಡುತ್ತೇನೆ ಈ ನಿನ್ನ ಅಣ್ಣ ವಿರಾಟ್. ಹಾಗೇನಿಲ್ಲ ಅಣ್ಣ. ದೊಡ್ಡ ಮಾಮ ಮೋಹನ್ ನೌಕರಿ ಸಲುವಾಗಿ 60 ಲಕ್ಷ ರೂಪಾಯಿ ಪ್ರತಾಪ್ ಗೌಡ ಹತ್ರ ಸಾಲ ಮಾಡಿದ್ದಾನಂತೆ. ಅದಕ್ಕೆ ಆ ಶರತ್ ರಾಜ್ ಮನೆಗೆ ಬಂದು ನಮ್ಮನ್ನು ಹೊರ ಹಾಕಿದ್ರು ಮಾವ. ಲೇ ಶರತ್ ರಾಜ್, ನಾನಿಲ್ಲದ ಸಮಯವನ್ನು ಸಾಧಿಸಿ ನನ್ನ ಅಣ್ಣ 50 ಲಕ್ಷ ಇಸಿದುಕೊಂಡಿದ್ದಾನೆಂದು ಸುಳ್ಳು ಹೇಳಿ ಮನೆಯಿಂದ ಹೊರ ಹಾಕಿದೀಯಾ ಬಂಡ ಬಡ್ಡಿ ಮಗನೇ. ನೀನು ಎಷ್ಟೇ ತಪ್ಪು ಮಾಡಿದರೆ ನಿನ್ನನ್ನು ಈ ಭೂಮಿ ಬದುಕಲು ಬಿಟ್ಟಿದ್ದೇ ತಪ್ಪು. ನನ್ನ ಅಣ್ಣ ನನ್ನ ಮನೆಯಿಂದ ಹೊರ ಹಾಕಿದ್ದ ನಿನ್ನನ್ನು
ಈ ಭೂಮಿಯಿಂದ ಮೇಲೆ ಎತ್ತಲಿಲ್ಲ. ನನ್ನ ಹೆಸರು ಕಾಳಿಂಗನೇ ಅಲ್ಲ, ಬರುವೆ ಪ್ರತಾಪ್ ಗೌಡ ಈ ಲೋಕದಿಂದ ಯಮಲೋಕಕ್ಕೆ ಅಟ್ಟಲು. ನಿಂತ್ಕೋ ಕಾಳಿಂಗ, ನಿಂತ್ಕೋ. ನಿಂತ್ಕೋ ಕಾಳಿಂಗ, ನಿಂತ್ಕೋ. ಮೊದಲು ಅಣ್ಣ ಅತ್ತಿಗೆಯನ್ನು ಹುಡುಕಿ ಅವರ ಬಾಯಿಯಿಂದ ಸತ್ಯಾಂಶವನ್ನು ತಿಳಿದುಕೊಂಡು ಆ ನಂತರ ಸುಳ್ಳಿನ ಸಾಮ್ರಾಜ್ಯವನ್ನು ಕಟ್ಟಿ ಮೆರೆತಿರುವ ಆ ಪ್ರತಾಪ್ ಗೌಡನನ್ನು ಚಾಟ ಕಟ್ಟಿ ಪಟ್ಟಕ್ಕೇರಿಸೋಣ. ವಿರಾಟ್, ನನ್ನ ಅಣ್ಣ ಎಂತವನು ಎಂದು ನನಗೆ ಚೆನ್ನಾಗಿ ಗೊತ್ತು. ಕೋಟಿ ಕೊಟ್ಟರು ಒಂದು ಗೇಣು ಜಾಗ ಕೊಡುವುದಿಲ್ಲ ಅಂದ ನನ್ನಣ್ಣ. ಅದು ಹೇಗೆ 50 ಲಕ್ಷಕ್ಕೆ ಸರ್ವ ಆಸ್ತಿಯನ್ನು ಮಾರುತ್ತೇನೆ. ಇದೆಲ್ಲ ಪ್ರತಾಪ ಗೌಡನ ಕುತಂತ್ರ. ಅವನಿಗೆ ಎದುರಾದ ನಮ್ಮ ಮನೆತನವನ್ನು ಹಿಂದಿಟ್ಟು ಮೆರೆದರೆ ತಾ ಮೇಟಿಯಾಗಿ ಭಾವಿಸಬಹುದೆಂದು ಮೆರೆದಿದ್ದಾನೆ ಆ ಗೌಡ. ಲೇ ಗೌಡ, ಧರ್ಮದಿಂದ ಬದುಕಿದ ಇಟಗಿ ಭೀಮಾಂಬಿಕೆ ಮಗದಿನಿ, ಅನ್ಯಾಯದಿಂದ ಬದುಕುವ ನಿಮ್ಮನ್ನು ಜೀವಂತ ಬಿಡುತ್ತೀನಿ. ಲೇ ಆರಾಮ್ ಕೋರ, ಆ ನನ್ನ ಪುಂಡ ಪರಶುರಾಮನಿಂದ ಈ ನಿನ್ನ ರುಂಡವನ್ನು ಕತ್ತರಿಸಿ ಹಾಕಿ ನಿನ್ನ ನೆತ್ತರವನ್ನೇ ನದಿಯನ್ನಾಗಿ ಹರಿಸಲಿಲ್ಲ. ನನ್ನ ಹೆಸರು ಕಾಳಿಂಗನೇ ಅಲ್ಲ. ಬಾಮೀರ, ಹೋಗೋಣ. ನಿಂತ್ಕೋ ಕಾಳಿಂಗ, ನಿಂತ್ಕೋ. ಮಾಮ, ಅಣ್ಣ ಹೇಳಿದ ಹಾಗೆ ಮಾಡೋಣ. ಅಕ್ಕ ಭಾವನನ್ನು ಮೊದಲು ಹುಡುಕೋಣ. ಒಂದು ವೇಳೆ ಅವರ ಕಣ್ಣಿಗೆ ಏನಾದರೂ ಭಾವ ಅಕ್ಕ ಬಿದ್ದರೆ ಅವರ ಪ್ರಾಣವನ್ನ ತೆಗಿತಾರೆ. ಮೊದಲು ಬನ್ನಿ, ಹೋಗಿ ಹುಡುಕೋಣ. ಹೌದು ಕಾಳಿಂಗ, ಮೊದಲು ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡೋದು ಬೇಡ. ಮೊದಲು ಅಣ್ಣ ಅತ್ತಿಗೆಯನ್ನು ಹುಡುಕೋಣ. ಆ ನಂತರ ನಮ್ಮ ಆಸ್ತಿ ಪತ್ರಿಗಳನ್ನು ಅನ್ಯಾಯವಾಗಿ ಪಡೆದುಕೊಂಡ ಆ ಪ್ರತಾಪ್ ಗೌಡ ಆ ಶ್ರೀರಾಮನ ಚೆಂಡನ್ನು ಕಡಿದು ದೇವರಿಗೆ ಬಿಟ್ಟ ಕೋಣದಂತೆ ಸುಣ್ಣದ ನೀರು ಕುಡಿಸಿ ಅವರ ಚೆಂಡು ಕಡಿದು ಪಟ್ಟಕ್ಕೇರಿಸೋಣ. ಬನ್ನಿ ಹೋಗೋಣ. ಬನ್ನಿ ಮಾಮ, ಹೋಗೋಣ. ಬಿಜಾಪುರದಾನೆ ಇಲ್ಲಿ ಯಾಕೆ ಬಂತು? ರಾವಣನ ಕತೆ ಬಂತು. ಲೇ ಶಿವರಾಮ್, ಈ ಪ್ರತಾಪ್ ಗೌಡನೆಂಬ ಎದುರು ಈಜಿ ದಡ ಸೇರುತ್ತನೆಂದು ಕನಸು ಕಂಡ ನಿನ್ನ ಕನಸು ಹೇಗೆ ನುಚ್ಚು ನೀರು ಆಯ್ತು ಎಂಬುದು ಗೊತ್ತೇ ಮಗನೇ? ಪರಾಕ್ರಮಿ ತಮ್ಮ ಕಾಳಿಂಗಿದ್ದನೆಂದು ನನ್ನ ಎದುರಿಗೆ ತೊಡೆ ತಟ್ಟಿಸಿ ನನ್ನ ಅಧಿಕಾರದ ಪದವನ್ನೇ ಕಿತ್ತಿಕೊಂಡೆ. ಅದೇ ಸೇಡಿಗೆ ಸೇಡು, ಪ್ರತಿಕಾರ ಸೇಡು ಎಂಬ ನಿನ್ನ ಹೆಬ್ಬೆಟ್ಟಿನ ಮನೆ ಪತ್ರ ಆಸ್ತಿಯನ್ನು ನಾನು ಹಾಕಿಸಿಕೊಂಡೆ. ಅಧಿಕಾರದ ಆಶಿಕೆ ಬದುಕು ಗಂಡಲ್ಲ ಈ ಪ್ರತಾಪ್ ಗೌಡ. ಹಠ ಇದ್ದರೆ ಘಟ ಹರಿಯುವುದು ಎದುರಾಳಿಗಳಲ್ಲ. ಘಟ ಹರಿತ್ತೆ ಗಾಡಿ ಬಿಡಿ. ಯಪ್ಪ ಗೌಡ್ರ, ಆ ಶಿವರಾಮನ ಅಂದು ಮನೆಯಿಂದ ಹೊರಗೆ ಹಾಕಿದ್ವಿ, ನನಗೊಂದು ಮೂನಿ ಚಾಳಿ ಜ್ವರನ ಗಟ್ಬಿದ್ದ ನೋಡ ಯಪ್ಪ. ಯಾಕೆ ಗಾಡಿ ಬಿಡಿ? ಆ ಶಿವರಾಮನಿಗೇನು ಎದುರಿದೆಯಾ? ಅವುಗಳು ಯಪ್ಪ, ಅವರ ತಮ್ಮ ಕಾಳಿಂಗ ನನ್ನ ಕಾಲೇಜ್ನಾಗ ಬಂದ ನಿಮ್ಮ ಎದಿ ಮ್ಯಾಗ ಒದ್ದು ಎದಿ ಮ್ಯಾಗ ಕಾಲಿಟ್ಟು ನಿಮ್ಮ ರುಂಡ ಕಡ್ದಂಗಾಗಿತ್ತು ಯಪ್ಪ. ಗಾಡಿ ಬಿಡಿ. ಎಚ್ಚರಕರ ಕನಸು ಕಂಡು ಹೊಚ್ಚನಂತೆ ಮಾತನಾಡಬೇಡ. ಈ ಕೆಚ್ಚದ ವೀರ ರುಂಡ ತೆಗೆಯುವ
ಆ ಲುಚ್ಚ ನನ್ನ ಮಕ್ಕಳಿಂದ ಎಂದಿಗೂ ಸಾಧ್ಯವಿಲ್ಲ. ಅನ್ಬಾಡ್ರಿ ಅಪ್ಪ ಅನ್ಬಾಡ್ರಿ. ಆ ಕಾಳಿಂಗ ಸಿಟ್ಟಿನ ಮನುಷ್ಯ ಅದನ್ರಿ. ಅವ್ರ ಅಣ್ಣನ ಮನೆಗೆ ಹೊರಗೆ ಹಾಕಿದ್ದು ಸುದ್ದಿ ಕೇಳಿದ್ನಂದ್ರ ನಮ್ಮನ್ನಿಬ್ಬರನ್ನ ನೋಡ್ರಿ ಕುರಿ ಚರ್ಮ ಸುಂದಗತ ಚರ ಪರ ಹೊರದ್ ಬಿಡ್ತಾನ್ರಿ ಆ ಮಗ. ತತ್ ನೇಡಿ ನನ್ನ ಮಗನೇ, ಅಧಿಕಾರದ ಕುರ್ಚಿಗೆ ಕೊಡ್ಲು ಪೆಟ್ಟು ಹಾಕಿದ ಆ ಕಾಳಿಂಗನನ್ನು ಸುಮ್ಮನೆ ಬಿಡುವುದಕ್ಕೆ ಏಡಿಯಲ್ಲ ಈ ಪ್ರತಾಪ್ ಗೌಡ. ನನ್ನ ಹೆದರಿಗೆ ಪ್ರತಿಯೊಬ್ಬ ರೈತರನ್ನು ಎದ್ದು ನಿಲ್ಲಿಸಿ ಸಂಚುಗಾರ ರೂಪದಲ್ಲಿ ಹಣವನ್ನು ಕಟ್ಟು ಕಳಿಸಿದೆ. ಅದೇ ಹಣವನ್ನು ನನ್ನ ಮುಖಕ್ಕೆ ಎಸೆದು ನನ್ನ ಅಧಿಕಾರದ ಈ ರಾಜಕೀಯಕ್ಕೆ 18 ವರ್ಷ ಕಾಲಿಡದಂತೆ ಮಾಡಿನಲ್ಲ, ಆ ಬಡ ಬಡ್ಡಿ ಮಕ್ಕಳನ್ನು ಜೀವಂತ ಸುಟ್ಟರು ನನ್ನ ಮನಸ್ಸು ಶಾಂತಿ ಆಗಲು. ನಮಸ್ಕಾರ ಪೊಲೀಸ್ ಪಾಟೀಲ್ ಪ್ರತಾಪ್. ನಮಸ್ಕಾರ ಅಶೋಕ, ನಮಸ್ಕಾರ. ಗೌಡ್ರೆ, ಯಾವುದೋ ಪರ್ಸನಲ್ ವಿಷಯ ಮಾತಾಡೋದೆಂದು ಫೋನ್ ಹಚ್ಚಿ ಹೇಳಿದ್ದೀರಿ. ಏನು ವಿಷಯ ಗೌಡ್ರೆ? ಅಶೋಕ, ನಾನು ಸಚಿವನಾಗಿದ್ದಾಗ ನೀನು ಕಾನ್ಸ್ಟೇಬಲ್ ಇದ್ದೆ. ನಿನಗೆ ಪ್ರಮೋಷನ್ ಕೊಡಿಸಿ PSI ಮಾಡಿದೆ. ಅದು ಅಲ್ಲದೆ ಸಿಟಿಯಲ್ಲಿ ಇದ್ದ ಮಧ್ಯ 1 ಎಕರೆ ಭೂಮಿಯನ್ನು ನಿನಗೆ ಹೆಸರಿಗೆ ಬರೆದು ನಾನು ಮಾಡಬೇಕಾದ ನಿನಗೆ ನಾನು ಸಹಾಯ ಮಾಡಿದೆ. ಆದರೆ ನೀನು ಒಂದು ನನಗೆ ಸಹಾಯ ಮಾಡಬೇಕಲ್ಲ. ಏನು ಹೇಳ್ತಿದ್ದೀರಿ ಗೌಡ್ರೆ? ಕತ್ತಲೆಯಲ್ಲಿ ಕಾಲ ಕಳೀತಿದ್ದ ನನಗೆ ಕೇಳಿದಾಗೆಲ್ಲ ಹಣ ಆಸ್ತಿ ಕೊಟ್ಟು ಬೆಳಕಿನ ದಾರಿ ತೋರಿಸಿದ ದೇವರು ನೀವು ಅಂದಾಗ ನನ್ನ ಸಹಾಯ ಕೇಳುವುದು ಏನು ಹೇಳಿ ಗೌಡ್ರೆ? ಏನಿಲ್ಲ ಅಶೋಕ, ನಮ್ಮ ಕುತಂತ್ರ ಬುದ್ಧಿಗೆ ನೀನು ಕೈ ಜೋಡಿಸಿ ಆ ಶಿವರಾಮನನ್ನು ಮನೆಯಿಂದ ಹೊರೆ ಹಾಕಿದಾಯ್ತು. ಈಗ ಆ ವಿಷಯ ತಿಳಿದು ಕಾಳಿಂಗ ಮತ್ತು ಅವನ ಸ್ನೇಹಿತ ವಿರಾಟ್ ನನ್ನನ್ನು ಸಾಯಿಸಲು ಬರ್ತಿದ್ದಾರೆ ಅಂತ ಅದಕ್ಕೆ ನೀನು ಅದಕ್ಕೇಕೆ ಭಯ ಪಡುತ್ತೀರಿ ಗೌಡರೇ? ಈ ಅಶೋಕ್ ಕುಮಾರ್ ಇರುವುದು ನಿಮ್ಮ ಹಂಗ ರಕ್ಷಕನಾಗಿ. ನಿಮ್ಮ ಪ್ರಾಣಕ್ಕೆ ಕುತ್ತು ತಂದವನನ್ನು ಎನ್ಕೌಂಟರ್ ಮಾಡಿ ಸಾಯಿಸಿ ನನ್ನ ಪ್ರಾಣಕ್ಕೆ ಪ್ರಾಣ ಕೊಟ್ಟು ಕಾಪಾಡುತ್ತೇನೆ. ಅಲ್ರಿ ಸಾಹೇಬ್ರ, ಮತ್ತೆ ನಾನು ಪ್ರಾಣ್ರಿ ಅಲ್ರಿ, ಮತ್ತೆ ನಾನು ಪುಕ್ ಮನುಷ್ಯ ಇದೀನ್ರಿ. ಯಪ್ಪ ಈಗ ನಿಮ್ಮ ಕಾಲಿಗೆ ಬೀಳ್ತೀನ್ರಿ, ನಮ್ಮ ಇಟ್ಟು ಪ್ರಾಣ ಕಾಪಾಡ್ರಿ ಅಪ್ಪ ಗೌಡ್ರ, ಎಮ್ಮಡಿಗೆ ಗೌಡ್ರ. ಲೇ ಅಶೋಕ, ಈ ಗಡಿಬಿಡಿಗೆ ಜೀವನದ ಮೇಲೆ ಬೆಲೆ ಆಸೆ ಇದೆ. ಇವನ ಸೇಫ್ಟಿಗಾಗಿ ಒಂದು ಪಿಸ್ತೂಲ್ ಕೊಡು, ಹಾಗೂ ಅವರಿಬ್ಬರು ಸಾಯವರೆಗೂ ಇವನನ್ನು ನಿಮ್ಮ ಹತ್ರ ಇಟ್ಟುಕೋ. ಆಮೇಲೆ ಬಂದು ಬಿಟ್ಟಿವಿ ಆಗೋ. ತಗೋ 5 ಲಕ್ಷ ರೂಪಾಯಿ ಹಣವನ್ನು. ಯಪ್ಪ ಗೌಡ್ರ, ಇವನು ಗೌಡ್ರ ತಗೋದಲ್ಲ ಹಿಂಗ. ಅದು ಯಾರು ಏನು ಮಾಡೋಕ್ಕಾಗತ್ತೆ ಹೇಳ್ರಿ? ಈಗ ನಾವು ಸಿಕ್ಕಂದ್ವಿ ಒದ್ದಾಡಬೇಕು, ಮತ್ತೆ ಮಾಡಿದ ಕರ್ಮ ನಾವು ಉಣ್ಣೋಬೇಕಲ್ರಿ. ಅದು ಯಾರು ತಪ್ಪಿಸ್ತಾರೆ ಅದನ್ನು? ಸಾಹೇಬ್ರ, ನಮ್ಮ ಗೌಡ್ರು ಒಂದು ಪಿಸ್ತೂಲ್ ಕೊಡು ಅಂತ ಹೇಳಿದ್ರಲ್ಲ, ಕೊಡ್ರಿ ನಮಗ. ಹಾ, ಗಡಿಬಿಡಿ ತೆಗೆದುಕೋ ನಿನ್ನ ಪ್ರಾಣ ರಕ್ಷಣೆಗಾಗಿ ಈ ಪಿಸ್ತೂಲನ್ನು. ಈಗ ನಮಗೆ ಸ್ವಲ್ಪ ಧೈರ್ಯ ಬಂತ ನೋಡ್ರಿ. ಜೀವಂತ ಮನೆ ಮುಟ್ತೀವನ್ನ ಬರಕ ಸಾಕ್ರಿ ನಮಗೀಗ. ಅಲ್ರಿ ಸಾಹೇಬ್ರ, ಈ ಪಿಸ್ತೂಲ್ಯಾಗ ಎಷ್ಟು ಮಂದಿ ಸಾಯಿಸ್ಬೋದ್ರಿ? 10 ರಿಂದ 12 ಮಂದಿ ಸಾಯಬಹುದು. 12 ಮಂದಿ ಸಾಹೇಬ್ರ? 12 ಮಂದಿ ಸಾಯೋದು ಅದಕ್ಕೆ ಬೇಕಾಗಿತ್ರಿ ನಮ್ಗ? ಆ ಕಾಳಿಂಗ ವಿರಾಟ್ ಅವರಿಬ್ಬರು ಸತ್ರ ಸಾಕ್ರಿ ನಮಗ ಸಾಹೇಬ್ರ. ಸಾಹೇಬ್ರ, ಇದನ್ನ ಪಿಸ್ತೂಲಾಗ ಗುರಿ ಇಡೋದು ಟ್ರೈನಿಂಗ್ ಕೊಟ್ಟಿರ್ತಾರಲ್ರಿ ನಿಮ್ಗೆ? ಹೌದು ಗಡಿಬಿಡಿ, ಟ್ರೈನಿಂಗ್ ನಲ್ಲಿ ಎಲ್ಲ ಹೇಳಿ ಕೊಡುತ್ತಾರೆ. ಹಾಗಾದ್ರೆ ನಮಗೆ ಹೇಳ್ಕೊಡ್ತೀರಿ ಅಪ್ಪ. ಈಗ ನೋಡಲ್ಲಿ ಗಿಡದ ಮೇಲೆ ಹಾಕೈತೆ ಎಲ್ಲ ಅಕ್ಕಿಯ ಗುರಿ ಇಟ್ಟಿರ್ತೀನಿ, ಸ್ವಲ್ಪ ಟ್ರೈನಿಂಗ್ ಹೇಳ್ಕೊಡ್ತೀರಾ? ಹಿಂಗೆ ಇಡ್ಬೇಕಾ ಹಿಂಗೆ ಇಡ್ಬೇಕು? ಕೈಯಲ್ಲಿ ಪಿಸ್ತೂಲ್ ಇಟ್ಟು ಗುರಿ ಹೊಡೆಯೋದಕ್ಕೆ ಗಂಡಸ್ತನ ಬೇಕಲ್ಲೇ ಗಡಿಬಿಡಿ? ಯಾರಲ್ಲೇ ನೀನು? ಕ್ರಾಂತಿಯ ಕುಲದಲ್ಲಿ ಹುಟ್ಟಿ ಧರ್ಮದ ಬೀಜವನ್ನು ಬಿತ್ತಿ ಶಾಂತಿಯ ಸಂಪುಟದಲ್ಲಿ ಬೆಳೆದ ಕೆಚ್ಚದೆಯ ವೀರಾಯಿ ಕಾಳಿಂಗ. ಯಪ್ಪ ಕಾಳಿಂಗ, ಯಪ್ಪ ಕಾಳಿಂಗಪ್ಪ ಅಣ್ಣ, ಕಾಳಿಂಗಪ್ಪ ಅಣ್ಣ ತಪ್ಪಾಗೈತಪ್ಪ. ಯಪ್ಪ ನಾನು ಬಿಟ್ಬಿಡಪ್ಪ, ನನ್ನ ಕಾಪಾಡಪ್ಪ ತಂದೆ, ನಿನ್ ಪುಣ್ಯ ಬರ್ತು ಹೋಗಿವ. ಲೇ ಗಡಿಬಿಡಿ, ಇವನಿಗೇಕೆ ಇಷ್ಟೊಂದು ಹೆದರುತ್ತಿರುವೆ? ಈ ಕಾಳಿಂಗನನ್ನು ಈಗಲೇ ಎನ್ಕೌಂಟರ್ ಮಾಡಿ ಸಾಯಿಸಿ ಬಿಡುವೆನು. ಎನ್ಕೌಂಟರ್? ತತ್ ಚುಚ್ಚ ನನ್ನ ಮಗನೇ,
ಮೈ ಮೇಲೆ ಕಾಕಿ ಬಟ್ಟೆಯನ್ನು ಹಾಕಿಕೊಂಡು ಅನ್ಯಾಯದ ವಿರುದ್ಧ ಹೋರಾಡುವುದನ್ನು ಬಿಟ್ಟು ಸರ್ಕಾರ ಸಾಕಷ್ಟು ಸಂಬಳ ಕೊಟ್ಟರು. ಗಿಂಬಳಕ್ಕಾಗಿ ಕುತಂತ್ರಿಗಳ ಕೈ ಚೀಲವಾದ ನೀನು ನನ್ನನ್ನು ಎನ್ಕೌಂಟರ್ ಮಾಡುತ್ತೀಯೇನಲೇ ಬದ್ಮಾಸ್. ಭಾರತಾಂಬೆಯ ರಕ್ಷಾ ಕವಚ ನಿನ್ನಂತ ನಾಲಾಯಕನ ಮೈ ಮೇಲೆ ಇರಲೇಬಾರದು. ಆ ನನ್ನ ಭೀಮಾಂಬಿಗೆ ಪಾದದಡಿಯಲ್ಲಿ ನಿನ್ನ ಪ್ರಾಣ ಹೋಗಲೇಬೇಕು. ಧರ್ಮ ಮತ್ತೆ ಉತ್ಪತ್ತಿಯಾಗಬೇಕು. ಲೇ ಅಶೋಕ, ನೆನೆಸಿಕೋ ನಿಮ್ಮ ಮನೆ ದೇವರನ್ನ. ಜೈ ಬಜರಂಗ. ಎಲ್ಲಿಗೆ ಹೊಂಟಿರುವೆ ಗಾಡಿ ಬಿಡಿ. ಯಪ್ಪ 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 ಕಾಪಾಡ್ರ ಯಪ್ಪ. ಈಗ ಯಪ್ಪ ನಿಮ್ಮ ಮಗನಾಗಿ ಬಾಳೆ ಮಾಡ್ತೀನಿ. ಬೇಡಂದ್ರ ಈ ಊರು ಬಿಟ್ಟು ಓಡಾಗಂದ್ರ ಓಡೋ. ಅಲ್ಲ ಆಗಲೇ ಸಾವುಕಾರ ಮುಂದೆ ಕಣ್ ಕಿಸಿತಿದ್ದಿ. ಇಲ್ಲಪ್ಪ ಇಲ್ಲಪ್ಪ ಇಲ್ಲಪ್ಪ. ನಿಜ ಹೇಳೀಗ, ಇಲ್ಲಾಂದ್ರೆ ಚಂಡೆ ಆಗಿರ್ತೀನಿ. ಯಪ್ಪ ಶ್ರೀರಾಮ್ ಅಣ್ಣಂತಾಕ 50,000 ಕೊಟ್ಟಿದ್ ಕರೆವಾ ಸುಳ್ಳ? ಹೇಳ್ರಿ ಅಪ್ಪ, ಅವಾಗ 5 ಲಕ್ಷ ಅಲ್ರಿ ಅಪ್ಪ. 50 ರೂಪಾಯಿನೂ ಕೊಟ್ಟಿಲ್ಲ ಅವ್ರಿಗೆ. ಹಾಗಾದರೆ ನನ್ನ ಅಣ್ಣನಿಂದ ಸಹಿ ಮಾಡಿಸಿಕೊಂಡಿದ್ದಿ ಹೇಗೆ? ಯಪ್ಪ ಕಾಳಿಂಗಪ್ಪಣ್ಣ ಯಪ್ಪ ಕಾಳಿಂಗಪ್ಪಣ್ಣ ಎಲ್ಲ ಸತ್ಯ ಹೇಳಪ್ಪ. ಯಪ್ಪ ನಾನು ಬಿಟ್ಬಿಡ್ರಪ್ಪ. ಬಡ್ಜೀವ ಬಡಪಾಯಿ. ಯಪ್ಪ ನೀವು ಇಬ್ಬರು ಊರಾಗಿಲ್ಲ. ನಾನು ನಮ್ಮ ಗೌಡ್ರು ನಿಮ್ಮ ಮನೆಗೆ ಹೋಗಿದ್ದೀವ್ರ. ನಿಮ್ಮ ಅಣ್ಣವರು ಇದ್ದಿಲ್ಲ, ಅಲ್ಲೇ ಪಕ್ಕದಾಗ ಇಲ್ಲಿ ಓಣ್ಯಾರ ಮಂದಿ ಕೇಳಿದೀವ್ರ. ಹೊಲಕ್ಕೆ ಹೋಗ್ಯಾರಂದ್ರು. ನಾನು ನಮ್ಮ ಗೌಡ್ರು ಇಬ್ಬರು ಕೂಡ ಹೊಲಕ್ಕೆ ಹೊಂಟ್ರಿ. ನಡೆದಾರ ನಿಮ್ಮ ಅಣ್ಣವ್ರು ಬಂದ್ರ. ಬರೋದ್ರಾಗ ಅವರು ನಿಮ್ಮ ಅಣ್ಣರಿಗೆ ಏನಂದ್ರು, ಗೌಡ್ರು ಏನಂದ್ರು, ಹೆಂಗಾತ ಏನೋ ನಮಗೂ ತಿಳಿಲಿಲ್ರಿ. ಯಾಕೆ ಬಂದೂಕ ತಗೊಂಡು ನಿಮ್ಮ ಅಣ್ಣರಿಗೆ ದಪ್ಪ ಅಂತ ಹೊಗದ್ರೆ, ರ್ಯಾಪ್ ಅಂತ ನೆಲಕ್ಕೆ ಬಿದ್ರೆ ಗಪ್ ಅಂತ ನಾವು ಸ್ವಲ್ಪ ಸಹಿ ಮಾಡ್ಸಂದ್ರಿ. ಇಟ ಯಪ್ಪ ಲೇ ಗಾಡಿ ಬಿಡಿ. ಇಂಥ ನೀಚ್ ಕೆಲಸ ಮಾಡಕ್ಕೆ ಹಂಗಾರ ಮನಸ್ಸು ಬರ್ತಲ್ಲ ನಿನಗ? ಲೇ ಪ್ರತಾಪ ಗೌಡ, ಸದ್ಗುಣವುಳ ಸಂಪನ್ನಾದ ನನ್ನ ಅಣ್ಣನ ಮೇಲೆ ಯಪ್ಪ ದರ್ಪದ ದಬ್ಬಾಳಿಕೆಯನ್ನು ತೋರಿಸಿ ಅಟ್ಟಹಾಸದಿಂದ ಕೆಟ್ಟ ಕೆಲಸವನ್ನು ಮಾಡಿ ಈ ನಿನ್ನ ಸಿಂಹಾಸನಕ್ಕೆ ಬೆಂಕಿ ಹಚ್ಚಿ ಈ ನಾಟಕಕ್ಕೆ ನಾಂದಿ ಹಾಡಲಿಲ್ಲ. ನನ್ನ ಹೆಸರು ಕಾಳಿಂಗನೇ ಅಲ್ಲ. ಒಬ್ಬಕ್ಕೆ ಮಗಳದಳು. ಏ ಗಾಡಿ ಬಿಡಿ. ನಿನಗ ಒಬ್ಬಕ್ಕೆ ಮಗಳದಳಂದಲ್ಲ, ಸತ್ಯವನ್ನು ಹೇಳಿದಕ್ಕ ನಿನಗ ಜೀವ ಭಿಕ್ಷೆ ಮಾಡ್ತಾ ಇದ್ದೀನಿ. ಹೋಗಿ ಆ ಮಗಳು ಮದುವೆ ಮಾಡಿ ಬದುಕೆ ಹೋಗ. ಬಾ ಕಾಳಿಂಗ ಹೋಗೋಣ. ದೈವ ನಿಮ್ಗೆ ಕೈ ಮುಗಿದು ಹೇಳ್ತೀನಿ, ಅನ್ಯಾಯದ ಕೆಲಸಕ್ಕೆ ಯಾರೂ ಹೋಗ್ಬೇಡ್ರಿ. ಅವು ಅನ್ಯಾಯದ ಕೆಲಸಕ್ಕೆ ಹೋಗಿ ಹಣೆ ಬರ ಹೆಂಗೈತೆ ನೋಡು. ಯಾಕ ಪುಣ್ಯಾತ್ಮರು ನಮ್ಮನ್ನ ಇಟ್ಟು ಬಿಟ್ರು. ಯಾಕಂದ್ರೆ ಒಬ್ಬಾಕಿ ಮಗಳದಾಳ, ಆಕಿಗೆ ಇಟ್ಟು ಲಗ್ನ ಮಾಡಿ ಇಟ್ಟು ಮೊಮ್ಮಕ್ಕಳು ಎತ್ಕೊಂಡು ಕಟ್ಟಿ ಮೇಲೆ ಆಡ್ಸ್ಬೇಕನ್ನ ಆಸೆ ಆಗ್ತಾಯಪ್ಪ ನಮ್ದು. ಪುಣ್ಯಾತ್ಮರು ಬಿಟ್ಟಾರ, ಬದುಕೊಂಡಿನ್ರಿ ನಾನು. ಸೀತಾ, ಹೊಟ್ಟೆ ಹಸಿವೆ ಆಗಿದೆ ಸೀತಾ. ಮುಂಜಾನೆ ಬೆಳಗ್ಗೆಯಿಂದ ಮನೆಯಿಂದ ಹೊರಟ ನಾವು ಒಂದು ಕಪ್ಪು ಚಹಾ ಕುಡಿಯಲು ನಮ್ಮಲ್ಲಿ ಹಣವಿಲ್ಲ. ಹೊಟ್ಟೆ ಹಸಿವೆಯಾಗಿ ಕಣ್ಣಿಗೆ ಚಕ್ರ ಬಂದು ಏನು ದೋಚದಂತಾಗುತ್ತದೆ. ಈ ಹಾಳು ಹೊಟ್ಟೆಗಾಗಿ ಭಿಕ್ಷೆ ಬೇಡುವ ಪರಿಸ್ಥಿತಿ ಬಂತಲ್ಲ ಸೀತಾ ನಮಗೆ. ಸ್ವಾಮಿ, ಏನ್ರಿ ಹೇಳ್ತಾ ಇದ್ದೀರಾ? ಹಸಿವಿನಿಂದ ಈ ನಮ್ಮ ಕರುಳುಗಳು ಕತ್ತರಿಸಿ ಹೋದರೂ ಚಿಂತೆ ಇಲ್ಲ. ನೀವು ಮಾತ್ರ ಅನ್ನಕ್ಕಾಗಿ ಕೈ ಚಾಚುವುದು, ಅದನ್ನು ನೋಡುವುದು ನನ್ನಿಂದ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ಸೀತಾ, ಈ ಭೂಮಿಯ ಮೇಲೆ ಬದುಕಿ ಬಾಳುವುದು ಯಾತಕ್ಕಾಗಿ ಗೊತ್ತಾ? ಈ ಹಾಳಾದ ಹೊಟ್ಟೆಗೋಸ್ಕರ, ಗೇಣು ಬಟ್ಟೆಗೋಸ್ಕರ. ಈ ಹೊಟ್ಟೆಗಾಗಿ ಮಾಡಬಾರದ ಕೆಲಸ ಮಾಡಲು ಹಚ್ಚುತ್ತಿದೆಯಲ್ಲ ಸೀತಾ ಈ ಹೊಟ್ಟೆ. ಬೇಡಿ ಸ್ವಾಮಿ,
ಏನೇ ಆಗ್ಲಿ ನೀವು ಮಾತ್ರ ಹೊಟ್ಟೆ ಹಸಿವಿನಿಂದ ಅನ್ನಕ್ಕೆ ಕೈ ಚಾಚುವುದು ಬೇಡ ರೀ. ಯಾಕೆಂದ್ರೆ ತುತ್ತನ್ನ ಕಾಣದೆ ಬೀದಿಯಲ್ಲಿ ಬಿದ್ದವರಿಗೆ ಮನೆಗೆ ಕರೆತಂದು ಅನ್ನ ಹಾಕಿರೋ ಪುಣ್ಯಾತ್ಮರು ನೀವು. ಇಂದು ಅದೇ ಅನ್ನಕ್ಕಾಗಿ ಭಿಕ್ಷೆ ಬೇಡುವುದನ್ನ ನೋಡುವುದು ನನ್ನಿಂದ ಸಾಧ್ಯವಿಲ್ಲ ರೀ, ಸಾಧ್ಯವಿಲ್ಲ. ನೋಡಿ, ನೀವಿಲ್ಲೇ ಕುಳಿತಿರಿ, ನಾನೇ 4 ಮನೆಗೆ ಹೋಗಿ ರೊಟ್ಟಿನಾದ್ರೂ ತೆಗೆದುಕೊಂಡು ಬರ್ತೀನಿ. ಸೀತಾ, ಎಂಥ ಮಾತನ್ನು ಮಾತಾಡಿದೆ ಸೀತಾ. 25 ಎಕರೆ ಆಸ್ತಿ ಹೊಂದಿರುವ ಈ ರೈತನ ಹೆಂಡತಿ ಇಡೀ ಅನ್ನಕ್ಕಾಗಿ ಒಬ್ಬರ ಮನೆಯ ಮುಂದೆ ಹೋಗಿ ಭಿಕ್ಷೆ ಕೇಳುವುದೇ? ಬೇಕಾದರೆ ಕೇಳು, ಪ್ರಾಣವನ್ನೇ ಬಿಟ್ಟು ಬಿಡುತ್ತೇನೆ. ಆದರೆ ನಾವು ಯಾರಿಗೂ ಇಲ್ಲಿವರೆಗೂ ಅನ್ಯಾಯ ಮಾಡಿಲ್ಲ ಅಂದಾಗ ದೇವರು ನಮಗೆ ಈ ತ್ರಾಸನ್ನು ಕೊಟ್ಟು ಗಗಗಹಿಸಿ ನಗುತ್ತಿರುವನು. ಇಂದಲ್ಲ ಒಂದು ದಿನ ನಮಗೆ ದೇವರು ಒಳ್ಳೆ ಗುಣಗಳನ್ನು, ಒಳ್ಳೆ ಕಾಲವನ್ನು ತಂದೆ ತರುತ್ತಾನೆ ಸೀತಾ, ಒಳ್ಳೆ ಕಾಲ ತಂದೆ ತರುತ್ತಾನೆ. ದೇವರು ಎಲ್ಲಿದ್ದಾನೆ ಸ್ವಾಮಿ? ಆ ದೇವರು ಮುಂಚಾನೆಯಿಂದ ಹಸಿವಿನಿಂದ ಬಳಲ್ತಾ ಇದ್ರು ತುತ್ತನ್ನ ಕರುಣಿಸ್ತೀರೋ ಆ ದೇವರು ನಮ್ಮಂಥವರನ್ನು ರಕ್ಷಿಸ್ತಾನೆ? ಖಂಡಿತ ಇಲ್ಲ ರೀ, ಖಂಡಿತ ಇಲ್ಲ. ಬನ್ನಿ ಹೋಗೋಣ, ಮುಂದೆ ನನ್ನ ಮೈದುನರು ಸಿಕ್ಕರು ಸಿಗ್ಬಹುದು. ದಾನ ಧರ್ಮ ಮಾಡುವ ದೇಹಿ ಅಂದ್ರೆ ಕಾಯುವ ಈ ನಾಡ. ದೇವರು ಕೊಟ್ಟು ನೋಡುತ್ತಾನೆ, ಕಸಿದುಕೊಂಡು ನೋಡುತ್ತಾನೆ. ಕೊಟ್ಟಾಗ ಸಂತೋಷ ಪಡಬಾರದು, ಇಸಿದುಕೊಂಡಾಗ ದುಃಖಿಸಬಾರದು. ಎರಡನ್ನು ಸಮಾನವಾಗಿ ತೆಗೆದುಕೊಂಡು ಹೋದಾಗ ಒಂದಲ್ಲ ಒಂದು ದಿನ ನಮಗೆ ಒಳ್ಳೆಯದಾಗೇ ಆಗುತ್ತದೆ. ನನ್ನ ತಮ್ಮನವರು ಈ ನಮ್ಮನ್ನು ಮನೆಯಿಂದ ಹೊರ ಹಾಕಿದ್ದೇನಾದರೂ ಕೇಳಿದರೆ ಅವರನ್ನು ಜೀವಂತವಾಗಿ ಬಿಡುವುದಿಲ್ಲ ಸೀತಾ, ಅವರನ್ನು ಜೀವಂತವಾಗಿ ಬಿಡುವುದಿಲ್ಲ. ಅಣ್ಣ ಹೊತ್ತಿಗೆ ಯಾರು? ಮೋಹನ್. ಹೌದಾ, ನಾನೇ ನಿಮ್ಮ ತಮ್ಮ ಮೋಹನ್. PSI ಬಟ್ಟೆ ತೊಟ್ಟು ಮನೆಗೆ ಬಂದರೆ ತುಂಬಿದ ಮನೆಯಲ್ಲಿ ಸ್ವಾಗತ ಕೋರಿ ಪ್ರೀತಿಯಿಂದ ಬರಮಾಡಿಕೊಳ್ಳುತ್ತಾರೆಂದು ಹರುಷದಿಂದ ಓಡೋಡಿ ಬಂದರೆ ಇದೇನಣ್ಣ, ಮನೆಗೆ ಬೀಗ ಹಾಕಿ ಬೀದಿಗೆ ಬಂದಿರುವೇನಣ್ಣ? ಮೋಹನ್, ಯಾರು ಹೇಳಿದ್ರಪ್ಪ ನಾವು ಬೀದಿಗೆ ಬಿದ್ದಿದ್ದೇವೆ ಅಂತ? ನೋಡು, ಮನೆಯಲ್ಲಿ ಕುಳಿತು ಬೇಜಾರಾಗಿತ್ತು, ಹಾಗೆ ಮನೆಗೆ ಬೀಗ ಹಾಕಿ ಸುತ್ತಾಡ್ಕೊಂಡು ಬರೋಣ ಅಂತ ಇಲ್ಲಿಗೆ ಬಂದಿದ್ದೇವೆ ಅಷ್ಟೇ. ಸುಳ್ಳು ಹೇಳಬೇಡ ಅತ್ತಿಗೆ. ಆ ಬಂಡ ಶ್ರೀಮಂತ ಪ್ರತಾಪ ಗೌಡ ನಮ್ಮಿಂದ 50 ಲಕ್ಷ ಹಣ ಇಸಿದುಕೊಂಡಿದ್ದಾರೆಂದು ಪ್ರಜುರಿ ಸಹಿ ಮಾಡಿಸಿಕೊಂಡು ನಿಮ್ಮನ್ನು ಮನೆಯಿಂದ ಹೊರ ಹಾಕಿದ್ದಾನಲ್ವೇ ಆ ಪಾಪಿ ನನ್ನ ಮಗ. ಮೋಹನ, ಇದು ಎಲ್ಲ ಸೃಷ್ಟಿಕರ್ತನ ಆಟವಪ್ಪ. ಅವನ ಆಡಿಸಿದ ಹಾಗೆ ಆಡಬೇಕಾಗಿರುವುದು ನಮ್ಮ ಕರ್ತವ್ಯ. ರಂಗಭೂಮಿಯಲ್ಲಿ ಕಲಾವಿದರು ತಮಗೆ ಎಷ್ಟೇ ಕಷ್ಟಗಳನ್ನಿದ್ದರು ಮುಖಕ್ಕೆ ಬಣ್ಣ ಹಚ್ಚಿಕೊಂಡು ಕುಂತಿರುವ ಜನರನ್ನು ರಂಜಿಸುವುದಿಲ್ವೇ? ಅದರಂತೆ ಜೀವನವೆಂಬ ಈ ನಾಟಕದಲ್ಲಿ ಎಷ್ಟೇ ಕಷ್ಟ ಸುಖಗಳು ಬಂದರೂ ಸಾಗಿ ಹೋಗಬೇಕಪ್ಪ ಮುಂದೆ. ಅದು ಹೇಗೆ ಸಾಧ್ಯವಣ್ಣ? ಅನ್ಯಾಯದ ಗಂಟೆ ಕಿವಿಯಾರೆ ಕೇಳಿ ಅತ್ಯಾಚಾರ ಮಾಡುವುದನ್ನು ಕಣ್ಣಾರೆ ಕಂಡು ದಿನನಿತ್ಯ ಕೊಲೆ ಸುಲಿಗೆಗಳನ್ನು ಮಾಡುತ್ತಿರುವ ಆ ಪುಂಡ ಪೋಕರಿಗಳನ್ನು ಪುಡಾರಿಯಂತೆ ಮೆರೆಯಲು ಬಿಟ್ಟು ಮೀಸೆ ಹೊತ್ತು ಗಂಡಸರ ಹುಟ್ಟಿ ಷಂಡರಂತೆ ಸುಮ್ಮನಿರಬೇಕೆನ್ನ ನಮ್ಮಂತ ಸಾಕಷ್ಟು ರೈತರ ಆಸ್ತಿಗಳನ್ನು ಕಬಳಿಸುತ್ತಿದ್ದ ಆ ಪ್ರತಾಪ್ ಗೌಡ ಮತ್ತು ಶರತ್ ರಾಜನನ್ನು ಒದ್ದು ಒಳಗೆ ಹಾಕಿ ಎಲ್ಲರ ಆಸ್ತಿಯನ್ನು ಮರಳಿ ಕೊಡಿಸುತ್ತೇನಣ್ಣ. ಬನ್ನಿ ಮನೆಗೆ ಹೋಗೋಣ. ಎಲ್ಲಿದೆಯಪ್ಪ ನಮ್ಮ ಮನೆ? ಈಗಾಗಲೇ ಆ ಶರತ್ ರಾಜ್ ನಮ್ಮ ಮನೆಗೆ ಬೀಗ ಹಾಕಿ ತನ್ನ ವಶಕ್ಕೆ ಮಾಡಿಕೊಂಡಿದ್ದಾನೆ. ಅತ್ತಿಗೆ, ಆ ಶರತ್ ರಾಜ್ ನಮ್ಮ ಮನೆಗೆ ಬೀಗ ಹಾಕುವುದಕ್ಕೆ ಅವನೇನು ನಮ್ಮ ಅಪ್ಪನ ರಕ್ತಕ್ಕೆ ಹುಟ್ಟಿದವನ? ಹಾಕಿದ ಬೀಗವನ್ನು ದೌರ್ಜನ್ಯದಿಂದ ಮುರಿದು ಮೀರಳನ್ನು ಮನೆಗೆ ಕೂರಿಸಿ ಬಂದಿದ್ದೇನೆ. ಬನ್ನಿ ಹೋಗೋಣ. ಮೋಹನ, ಲೇ ಮೋಹನ್, ಅಧಿಕಾರದ ದಂಬರದ ಗದ್ದಿಗೆಯನ್ನೇರಿ ನಾನು ಹಾಕಿದ ಬೀಗವನ್ನು ಮುರಿದು
ಮನೆಯಿಂದ ಹೊರ ಹಾಕಿದ ನಿನ್ನ ಅಣ್ಣ ಅತ್ತಿಗೆಯನ್ನು ಕರೆದುಕೊಂಡು ಹೋದೆಯ ಕೂನೆ ಲೇ ಮಹನ್ ನೀನು ನಿಮ್ಮ ಅಣ್ಣ ಕಾಳಿಂಗ ಸೇರಿ ನನ್ನ ಅಣ್ಣನ ಅಧಿಕಾರವನ್ನು ಕಿತ್ತುಕೊಂಡಿರಿ. ನಾವು ಅದರ ಸೇಡಿಗಾಗಿ ನಿಮ್ಮ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ನಿಮ್ಮನ್ನು ಬೀದಿ ಭಿಕಾರಿಯನ್ನಾಗಿ ಮಾಡಿದೆವು. ಇನ್ನು ಕೆಲವೇ ದಿನಗಳಲ್ಲಿ ಬೀದಿ ಭಿಕಾರಿಯಾದ ನಿಮ್ಮನ್ನು ಭೂಲೋಕದಿಂದ ಯಮಲೋಕಕ್ಕೆ ಕಳಿಸಿ ಈ ನಾಟಕಕ್ಕೆ ಅಂತ್ಯ ಮಾಡಲಿಲ್ಲ. ನನ್ನ ಹೆಸರು ಶರತ್ರಾಜನೇ ಅಲ್ಲ. ಬಾ ಬಾ ದೊಡ್ಡ ಬಾ ಗಡಗಡ ಹೋಗಮ್ಮ. ಇಲ್ಲಿ ಯಾರೆಲ್ಲ ನಮ್ಮ ಕಂಡಕ್ ಶಿವಪ್ಪ ನೋಡಿನಪ್ಪ ಅಂದ್ರೆ ಕೈಯಾಗ ಚಪ್ಪಲ್ ಹಿಡ್ಕೊಂಡು ಬರ್ತಾನ ಓಡಾಡಿ ಹೋಗಮ್ಮ. ಸರಿ ಇದಕ್ಕೆ ಕೊಡೋಗೋಣ ಅವ್ರು ಯಾಕೆ ಹಿಡ್ಕೋತಾರ ನಮ್ಮ ಚಪ್ಪಲ್ನ? ನಾವೇನ್ ಜಾತ್ರೆ ಮಾಡಕ್ ಹೊಂಟಿವನ? ಆಚೆ ಸಂಧ್ಯಾಗ ಈಚೆ ಸಂಧ್ಯಾಗ ಊರ್ ಬಿಟ್ಟು ಓಡಿ ಹೊಂಟಿವಿ. ಯಾಕ ಊರ್ ಬಿಟ್ಟು ಹೋಗೋ ಅಂತದ್ ಅಂತದ್ ಏನಾಗಿತ್ತು ನಮಗ? ಯಾಕ ಊರಾಗಿದ್ದು ಮದುವೆ ಆದ್ರೆ ಬ್ಯಾಡ ಅಂತಾರನ? ನಿಮ್ಮ ಆ ಹುಚ್ಚಿ ಹಳೆ ಹುಚ್ಚಿ ನಿಮ್ಮ ಅಪ್ಪ ಅದನಲ್ಲ ಬಿಡ್ತಾರ ನಮ್ಮನ ಮನೆ ಕುಂದ್ರಿಸಿ ಚಿಲಕ ಹಾಕಿ ಮತ್ತೆ ಅದಕ್ಕೊಂದು ಜಡಿ ಬಡ್ದನ. ಅದ ಚಿಲಕ ಹಾಕಿದ್ದು ನೀ ಗಂಡ್ಸಾದ್ರ ಆ ಕಿಲಿ ಮುರಿದು ನಾನು ಕರ್ಕೊಂಡು ಹೋಗೋ ಹೌದು ಅಂತೀನಿ ನಾನು. ಆ ಧೈರ್ಯ ಇದ್ದಲ್ಲ ನೀನು ಓಡಿಸೋದ್ ಹೊಂಟಿನ. ಆ ಧೈರ್ಯ ಇದ್ದಲ್ಲ ಓಡಿಸೋದ್ ಹೊಂಟಿನಿ. ಎತ್ತಾಗ ಓಡಿಸ್ಕೊಂಡು ಹೊಂಟಿಯೋ ಮಾರೇ, ಎತ್ತಾಗ ಓಡಿಸ್ಕೊಂಡು ಹೊಂಟಿದಿ. ಇದು ಓಡಿಸ್ಕೊಂಡು ಹೋಗೋರ ಅಂದ್ರೆ ಏನ ನಿನ್ನ ನಾಚಿಗೆ ಬರಲ್ಲ ಹಿಂಗೆ ಹೇಳಕ್ಕ. ಅಲ್ಲ ನೀ ಧೈರ್ಯ ಇದ್ದು ಗಂಡ್ಸಾಗಿದ್ರೆ ಅವನವನ ನಾ ಮದುವೆ ಆಗತ್ತಿಲ್ಲ ನೀ ನಮ್ಮ ಅಪ್ಪನ ಎದುರು ನಿಂತು ಶಡ್ ಹೊಡೆದು ನಿನ್ನ ಮಗಳನ್ನ ಇಲ್ಲೇ ಮದುವೆ ಹಾಕ್ಯಾರ ಏನು ಮಾಡ್ತಿ ಮಾಡ್ಕೊ ಅಂತೇಳಿ ಅವನು ನಮ್ಮ ಅಪ್ಪನ ಎದುರು ತಾಳಿ ಕಟ್ಟು ಅದಕ್ಕಂತಾರ ಗಂಡ್ಸು ಅಂತ ಅದ ಬಿಟ್ಟು ಓಡ್ ಹೋಗೋಣಂತಲ್ಲ ನಾಚಿಗೆ ಬರೋದಿಲ್ಲ ನೀನು. ಬಾಪರೇ ಮಗಳ ಆದ್ರೂ ಲವ್ ಸ್ಟೋರಿ ಬಹಳ ಫಾಸ್ಟ್ ಅದಿ ಬಿಡ ನೀನು. ಮತ್ತ ಸರ್ವಿಸ್ ಆಗೈತ ನಮ್ಮನಿ. ಆತಗರಿಂದ ಓಡೋಗೋದು ಬೇಡ ಆಗಾರ. ಓಡೋಗೋದು ಬೇಡ ಮತ್ತೆ ಹೆಂಗ್ ಮಾಡಮ್ಮ? ಹೆಂಗ ಇಲ್ಲೇ ಎಲ್ಲಾರು ಸಂಧಿ ಐತಲ್ಲ ಸಂಧಿ ನೋಡ್ಕೊಂಡ್ ಕೂತ ಅಲ್ಲಿ ನಮ್ಮ ಅಪ್ಪ ಬರ್ತಾನ ಅಲ್ಲಿ ಹೋಗಿ ತಾಳಿ ಕಟ್ಸ್ಕೊಂಡ್ ಬಂದ್ ಬಿಡುಂಬ. ಅಲ್ಲ ಗಾವಾಗ ತನ ಸಂಧಿ ನಮಗ ತಾಳಿ ಕಟ್ಟಕ್ ಮತ್ತೆ ಎದಕ್ ಮಾಡಿ? ಅಲ್ಲ ಒಂದ ಜೀವನ ನಾನು ನೀನು ಒಂದ ಜೀವನ ಮಾಡ್ಕೊಂಡು ಹೋಗ್ಬೇಕಂತ ತೀರ್ಮಾನ ಮಾಡೀವಿ. ಈ ತೀರ್ಮಾನ ಮಾಡೀವಿ ಅಂದ್ಮೇಲೆ ನಾನು ಬಿಡ್ತೀನಿ ಏನು? ಬಿಡೋದಿಲ್ಲ, ನೀನು ಮದುವೆ ಆಗೋದು ಫಿಕ್ಸ್. ಹೌದಾ? ಹಂಗಾರ ಮದುವೆ ಆಗೋ ಖುಷಿಯಾಗ ಒಂದು ಹೋಗೋದು ಬಿಡೋಣ. ಡಿಜೆ ಶುರು ಮಾಡು. ನೋಡಕ್ ಆಗೋಲ್ಲ ಕೆಳಗೆ ಹೇಳುತ್ತ. ಅನಿಸವನಿನ ಗಿಂಡಿ ಕನಲ್ ಕನಲ್ಲ ಜಿಗಿತಾವನಿ ನಡಗದ ಗಲ್ಲಗಲ್ಲ. ಅನಿಸವನಿನ ಗಿಂಡಿ ಕನಲ್ ಕನಲ್ಲ ಜಿಗಿತಾವನಿ ನಡಗದ ಗಲ್ಲಗಲ್ಲ. ಬಳ ಎಳ್ಳಗ ನನ್ನ ಹೊರಿಗೆ ಬಿದ್ದೈತಿ ತಳಗ. ಮನಗೈತಿ ನನ್ನ ಬಳ ಎಳ್ಳಗ ನನ್ನ ಹೊರಿಗೆ ಬಿದ್ದೈತಿ ತಳಗ. ನನ್ನ ಹೊಂದ ಮಣ್ಣಿ ಮಾಡಿ ಕರಿಯ ನನ್ನೈತಿ. ನನ್ನ ಹೊಂದ ಮಣ್ಣಿ ಮಾಡಿ ಕರಿಯ ನನ್ನೈತಿ. ಹಿಂಗಾರ ಹೀಗಾರ ಹೀಗಾರ ಮಾಮ
ನೀನು ಮದ್ವಿಗೆ ಎಲ್ಲ ರೆಡಿಯಾಗ ನಮ್ಮಪ್ಪ ಡೌಟ್ ಬರ್ತಾನ. ಎಲ್ಲ ನಾ ಬರೋದು ನೋಡಿದ್ರ ನಾ ಊಟ ಅರ್ಬಿ ಮೇಲೆ ಹೆಂಗ ಬರ್ತೇನೆ ಹಂಗ ಮದ್ವಿ ಆಗದ್ ನೋಡು. ಹಂಗ ಮಂದಿ ಗೊತ್ತದ್ ಬೇಡ. ನಾನೆಲ್ಲ ಚಿಕ್ಕೋತಿರಿಗೆ ಹೊಸರಿಗೆ ಮಂದಿಗೆ ಹೇಳಿ ಬೈದಾನೆ. ಸ್ವಲ್ಪ ತಡಿ. ಈಗ ಮಂದಿಗೆ ಗೊತ್ತಾಗ್ಬೇಕಂದ್ರ ಇಡೀ ಹಾದಿ ತುಂಬಾ ಒಂದು ಚಪ್ರ ಹಾಕ್ಸುನ್. ಇನ್ನ ಬಿಳೆಕಲ್ ಕವಿದು ಆಮ್ಯಾಗ ಅವ್ರು ಯಾರು ಸಚಿನ್ ಅವ್ನ್ ಡಿಜೆ ಸೌಂಡ್ ತರ್ಸುನ್. ಪರಿಚಯ ನಿನಗ? ಮೊನ್ನೆ ಪರಿಚಯ ಆಗ್ಯಾನ. ಬರ್ದಿದ್ನಲ್ಲ ಅದ್ರಾಗ ಅವ್ರದ್ದು ಡಿಜೆ ಸೌಂಡ್ ತರ್ಸುನ್. ಅವನು ಊರ್ ತುಂಬಾ ಮೆರವಣಿಗೆ ಮಾಡ್ಕೋತ ನಾವ್ ಮದ್ವೆ ಆಗೋಣಂತೆ. ಹೆಂಗಂದಿ? ಈ ಮಾತಿಗೆ ನಾನು ಹೌದಂತಿ ನೋಡ. ಹೌದಂತಿ ನಿಂದು ಧೈರ್ಯ ಐತಿ ಬಿಡ. ಆದ್ರೆ ಮತ್ತ್ಯಾಕ ಓಡೋಗ ಸೌಂಡ್ ಬರ್ಲಿಕ್ಕ ಶ್ರೀಶೈಲ ಸೌಂಡ್ ಜೋರ್ ಐತಿ. ಅವ್ರದ ಶ್ರೀಶೈಲನ ಕರ್ಸೋದು. ಅವ್ರನ್ನ ಕರ್ಸ ಮಗರ. ಹೌದ ಒಂದ್ ಹೌದಿತ್ತು ಒಂದ್ ಅಲ್ಲಿರ್ತ ಮದುವೆ ಹಾಗೆ ಬಿಡೋಣ. ಹಾಗೆ ಬಿಡೋಣ ಅಂತ ನೀವ್ ಹೋಗಿ ವ್ಯವಸ್ಥೆ ಮಾಡ. ನಾ ಈ ತರ್ಬಿ ಮೇಲೆ ಓಡಿ ಬರ್ತೀನಿ. ನಾ ಎಲ್ಲರಿಗೂ ಹೇಳ್ಬರ್ಕಾಗಾರ ಬರ್ಲಿ ಆಗಾರ. ಎಲ್ಲರಿಗೂ ಹೇಳ, ನಮ್ಮ ಅಪ್ಪಗ್ ಮಾತ್ರ ಹೇಳ್ಬೇಡ. ನಿಮ್ಮ ಅಪ್ಪಗೆ ಹೇಳಗಲ್ಲ. ಅವ ಬಂದ್ರ ಚೈತ ದಯ್ ಬಿಡ ಮತ್ತ ಹಳದ ಕಡೆ ಓಲವ ಅಷ್ಟೇ ಮಾಡ್ಟಾಟ. ದೌಡ ಬಾ ಹಂಗಾರ ಗಡ ಬರ್ತಾನ. ಅಲ್ಲದಲ್ಲಿ ಹೋಗ್ಬೇಡ. ಆಚಕ್ ಈಚಕ್ ಹೋಗ್ಬೇಡ. ಗಣ ಸುಡ್ಗಾಡದಾರ. ಹೌದು ಬರ್ಲಿ ಆಗಾರ. ನಾ ಬರ್ಲಿ ಆಗಾರ. ಬಿಟ್ರ ಹೊಕ್ಕೇನಿಲ್ಲ. ನಾ ಬರ್ಲಿ ಆಗಾರ. ಇನ್ನ ಒಂದ್ ಅರ್ಧ ತಾಸ ಅಷ್ಟ ಹೋಗ್ಬಾಟ. ಇಲ್ಲ ನಾ ಬರ್ಲಿ ಆಗಾರ. ಇದೊಂದು ಕಮ್ಮಿ ಆಗಿತ್ತು ನೋಡ್ರಿ ನಮ್ಗೆ. ಯಾರ್ಲಿ ಅವ ನನ್ನ ಗಂಡವನ ಗಂಡ. ನಿಮ್ಮವನು ಯಾವಾಗ ನಿನ್ನ ತಲೆ ಕಟ್ಟಿದ್ನ? ಎಷ್ಟೊತ್ತ ಮದಿವನ್ನ? ಯಾಕ ನಿನ್ನ ಗಂಡನ ಮಾಡಿನ? ಅವ ನನ್ನ ಗಂಡನ. ಅಲ್ಲೇ ಗಂಡ ಆದ್ಬಿಡು. ಮತ್ತ ನಾನೇನು ಜೋಕ್ಮಾರ್ನ? ಯಾಕ ಹೆಂಗಾರ ಮಾತಾಡ್ತಿಲ್ಲ? ಅವ ಇನ್ನ ನನ್ನ ತಾಳಿ ಕಟ್ಟಿಲ್ಲ. ಈಗ ಮುಂದ ತಾಳಿ ಕಟ್ಟವದನ. ಹೆಂಗಿದ್ರು ಮುಂದ ಗಂಡ ಆಗವದನ. ಈಗ ಅಡ್ವಾನ್ಸ್ ಗಂಡ ಅಂತ ಹೇಳಿದ್ನ ಅಷ್ಟ. ಅಂದ್ರ ಎಲ್ಲ ನಿಮ್ದು ಮುಗ್ದ ತಂದಾಗ ಆತಗಾರ. ಅಯ್ಯ ಅದನ್ನೇನು ಕೇಳ್ತೀವೋ? ಗಂಡ ಆದ್ಮೇಲೆ ಎಲ್ಲ ಮುಗಿಸ್ಕೊಂಡ ಬಿಟ್ಟಿವಿ ನಾವು. ಆಗಲೇ ಮುಗಿಸ್ಕೊಂಡ್ ತಿರುಗಿ 3 ತಿಂಗಳಾತು. ಮತ್ತೆ ಫಸ್ಟ್ ನೈಟಿನ ಮುಗ್ದತನ? ಅದು ಮುಗ್ದ 3 ತಿಂಗಳ ಮ್ಯಾಲೆ ಆತು. ನಿನ್ನ ಮಲಸ. ನನಗೆ ಯಾಕೆ ಹೊಲಸ ಅಂತೀಯೋ? ಎಲ್ಲರ ಮದುವೆ ಆಗಿಂದ ತಡದು ಮಾಡಿದ್ರ ನಾವು ಮದುವೆಕಿಂತ ಮುಂಚೆಕ್ ಮಾಡಿವಿ. ಇದ್ರಾಗ ನಮ್ದೇ ತಪ್ಪೈತಿ ಅಂತೀನಿ. ಹೌದಲ್ರಿ? ಆತ ಬಿಡವ. ನಮ್ದಂತರ ನಾವು ಒಂದು ಬುಟ್ಟು ಕೊಟ್ಬಿಟ್ಟಿವ್ಯಾ ನಿನ್ನ. ಒಂದು ನಮಗೂ ಸ್ವಲ್ಪ ಮನಸ್ಸು ತಣಿಸಿ ಹೋಯ್ಬಿಡು. ಕೊಟ್ಟಿದ್ದು ನಡಬರಕ್ಕೆ ನಿಂದು ಬೇಕಾನ? ಇನ್ನೊಬ್ರು ಹ್ಯಾಂಡ್ರ್ ಆಗೇಕದೇನಾದ್ರು ಬಿಡವಲ್ಲ. ಹಳೆ ಲವರ್ಗೆ ಒಂದು ಮನ ತಣಿಸಿ ಹೋಗ ಚಿನ್ನಿ. ಅವ್ವ ನನ್ನ ಎಂದ ಹಿಡ್ಕೊಂಡ ಬರ್ತಾನ ಬಡಗಿನ. ಲವ್ ಮಾಡಿದಂಗ ಮಾಡಿ ಜಲದಿ ಕಡಿಗೆಯ ತೋಟದಲ್ಲಿ ನಿನ್ನ ನೆನಪಿದಂತ ಕೈಯ ತೋದ ಪರವಾಗಿ ನಿನ್ನ ನೆನಪಿದಂತ ಕೈಯ ತೋದ ಪರವಾಗಿ. ಲವ್ ಮಾಡಿದಂಗ ಮಾಡಿ ಜಲದಿ ಕಡಿಗೆಯ ತೋಟದಲ್ಲಿ ನಿನ್ನ ನೆನಪಿದಂತ ಕೈಯ ತೋದ ಪರವಾಗಿ ನಿನ್ನ ನೆನಪಿದಂತ ಕೈಯ ಅಲ್ಲ ಫೀಲಿಂಗ್ನ ಡ್ಯಾನ್ಸ್ ಮಾಡೋದು ಬಿಟ್ಟು ಅವನ ಕತ್ತಿ ಕುಣ್ದಾಗ ಕುಣಿಯಾಕತ್ತಿ ಅಲ್ಲ ನೀನು. ನಿನಗೆಲ್ಲರ ಇಲ್ಲಿ ಚುಚ್ಚಾಕತ್ತೈತಿ ಇಲ್ಲ? ಮನಸ್ಸಿಗೆ ನೋವಾಗ ಐತಿ ನಿನಗೆ ಮನಸ್ಸು ಐತಿ. ನನಗೇನು ಕಾಣವಲ್ದು. ತಗ ತೋರ್ಸ್ಲೇನ? ಎಲ್ಲೇ ಕೂದಿನ ಹಚ್ಚಿಕೊಂಡಿರ್ಬೇಕು. ಬಾ ಒಳಗ. ಅಣ್ಣ ಅಣ್ಣ
ಯಾಕೆ ಶರತ್ ಸಿಡಿಲಿನ ಸಿಂಹದ ಮರಿಯಂತೆ ಹೆಜ್ಜೆ ಹಾಕುತ್ತಾ ಬರ್ತ ನೀನು? ಯಾಕೋ ಪಂಜರದಲ್ಲಿ ಸಿಕ್ಕು ಹಾಕಿಕೊಂಡ ಹುಲಿ ಮರಿಯಂತೆ ಸಪ್ಪೆಗೆದೆಯಲ್ಲ? ಹೌದಣ್ಣ, ನಮಗೆ ಎಡಗೈ ಬಲಗೈ ಆಗಿದ್ದ ಆ ಗಡಿಬಿಡಿ ಮತ್ತು ಪಿ ಎಸ್ ಐ ಅಶೋಕ್ ಕುಮಾರನನ್ನು ಕೊಲೆ ಮಾಡಿದ್ದಾರೆ. ಏನ್ ಹೇಳ್ತಿದ್ಯಾ ಶರತ್ ನೀನು? ನನ್ನ ಅಂಗರಕ್ಷಕನಾದ ಅಶೋಕನನ್ನು ಕೊಂದರೆ ಯಾರವರು? ಈಗಲೇ ಹೋಗಿ ಸುಟ್ಟು ಬಿಡೋಣ. ಬೇರೆ ಯಾರು ಅಲ್ಲಣ್ಣ, ನಮ್ಮ ಪ್ರತಿಯೊಂದು ಕೆಲಸಕ್ಕೆ ಅಡ್ಡೈಸಿ ನಿಮ್ಮನ್ನು ಶಾಶ್ವತವಾಗಿ ಅಧಿಕಾರದಿಂದ ಕಿತ್ತೊಗೆದು ಬೇರೆ ಯಾರು ಅಲ್ಲಣ್ಣ, ಕಾಳಿಂಗ ಮತ್ತು ವಿರಾಟ್. ಕಾಳಿಂಗ ವಿರಾಟ್ ನನ್ನ ಮನೆತನದ ಮರ್ಯಾದೆ ಹಾಳು ಮಾಡೋದಲ್ಲದೆ ತಾರಗಳಲ್ಲಿ ನನ್ನನ್ನು ಮರ್ಯಾದೆ ಇಲ್ದಂಗ ಮಾಡಿ ನನ್ನ ಮನೆತನದಲ್ಲಿ ನಿಮ್ಮ ಬಲಾತ್ಕಾರವನ್ನು ಒಪ್ಪಿಕೊಂಡಿರು ಬದ್ಮಾಸ್ ನನ್ನ ಮಕ್ಕಳ. ಆಯ್ತಣ್ಣ, ಆಯ್ತಣ್ಣ, ತೆಗೆದುಕೋ ಈ ಪಿಸ್ತೂಲನ್ನು. ಅಣ್ಣ ತೆಗೆದುಕೊಂಡು ಆ ವಿರಾಟ್ ಮತ್ತು ಕಾಳಿಂಗರನ್ನು ಎತ್ತಿ ಬಿಡೋಣ. ಬರೋಣ, ಹೋಗೋಣ. ಒಂದು ಹೆಜ್ಜೆ ಮುಂದಿಟ್ಟರೆ ಸದ್ದಿಲ್ಲದೆ ಒದ್ದು ಒಳಗಾಕಬೇಕಾದಿತ್ತು. ಎಚ್ಚರಿಕೆ, ಎಚ್ಚರ. ಓಹೋ, ಇನ್ಸ್ಪೆಕ್ಟರ್ ಮೋಹನ್, ನನ್ನ ಕಡಿ ಹೋರಿ ತಮ್ಮ ಮೋಹನ್. ಬಾ ಮರಿ ಬಾ, ನಾನೇ ಬೇಟೆ ಆಡಿಕೊಂಡು ಹೋಗ್ಬೇಕಾದ್ರೆ ಬೇಟೆಯನ್ನು ಈ ಪ್ರತಾಪ್ ಗೌಡ ಎಂಬ ಪಂಜರದಲ್ಲಿ ಸಿಕ್ಕು ಹಾಕಿಕೊಂಡಿತ್ತಲ್ಲ. ಏ ಪ್ರತಾಪ್ ಗೌಡ ಪಾಪಿ ನನ್ನ ಮಗನೇ, ನನ್ನ ಕೈಯಿಂದ ಪ್ರಜುರಿ ಸಹಿ ಮಾಡಿಸಿಕೊಂಡು ನನ್ನ ಆಸ್ತಿಯನ್ನೆಲ್ಲ ಎತ್ತಿ ಹಾಕಿ ರೈತರ ರಕ್ತವನ್ನು ಹರಿಸಿ ಅನ್ಯಾಯದಿಂದ ಅರಮನೆ ಕಟ್ಟಿಕೊಂಡು ಅಹಂಕಾರದಿಂದ ಮೆರೆಯುವ ಈ ನಿನ್ನ ದುರಹಂಕಾರವನ್ನು ಧೂಳಿಪಟ ಮಾಡಲೆಂದೇ ಸಮರಕ್ಕೆ ಸಿದ್ಧನಾಗಿ ಬಂದಿರುವನು ಈ ಸರ್ಕಾರದ ಹುಲಿ ಮೋಹನ. ನಿನ್ನಂತ ಸರ್ಕಾರದ ಹುಲಿಯನ್ನು ಬೆಲೆಯಲ್ಲಿ ಹಾಕಿ ನಮ್ಮ ಅಣ್ಣ ತಮ್ಮಂದಿರ ಕೈಯಲ್ಲಿಟ್ಟುಕೊಂಡು ಗಿರಿಗಿಟ್ಟಲೆ ಆಡಿಸುವ ಪ್ರತಾಪ ಗೌಡನ ಮನೆತನದವರು ಇವರು. ಇನ್ನು 3 ತಿಂಗಳಲ್ಲಿ ನಿಮ್ಮನ್ನು ಸಿಎಂ ಕುರ್ಚಿಯಿಂದ ಇಳಿಸುತ್ತೇನೆ. ಸರ್ದಾರನಲ್ಲ ಶರತ್ ರಾಜ್, ನಿಮ್ಮ ರಾಜಕೀಯ ಕುತಂತ್ರದಿಂದ ಆ ಪಕ್ಷದೆಲ್ಲರೂ ತಂತ್ರ ಮಾಡಿ ಭಾಗ್ಯಗಳನ್ನು ನೀಡಿದ ಭಾಗ್ಯ ವಿಧೇತನನ್ನು ಸಿಎಂ ಪಟ್ಟದಿಂದ ಕೆಳಗಿಳಿಸಿದ ಷಂಡನ ಮಕ್ಕಳು ನೀವು. ಒಂದು ವೇಳೆ ಆ ಕರುನಾಡಿನ ಅಧಿಕಾರ ಅವರ ಕೈಯಲ್ಲಿದ್ದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಗೌರವಧನೆ ನೀಡುವಂತೆ ಮಾಡುತ್ತಿದ್ದರು ಆ ಹಿಂದುಳಿದ ವರ್ಗದ ಹುಲಿ ಸಿಎಂ ಸಾಹೇಬ್ರು. ಹಿಂದುಳಿದ ವರ್ಗದ ಹುಲಿ ಶರತ್, ನಾಯಿ ಬಹಳ ಚೀರುತ್ತಿದೆ. ಈ ನಾಯಿಯನ್ನು ಕಟ್ಟಾಕಿದ್ರ ಮೇಲೆ ಬಟ್ಟೆಯನ್ನು ಬೆಚ್ಚಿ ಇದನ್ನು ಈ ನಡು ಬೀದಿಯಲ್ಲಿ ಮೆರವಣಿಗೆ ಮಾಡೋಣ. ಏ ಪ್ರತಾಪ್ ಗೌಡ, ಕಟ್ಟಿ ಷಂಡನ ಮಗನ ಶರತ್ರಾಜ್, ಭಾರತ ಮಾತೆಯ ರಕ್ಷಾ ಕವಚ ತೊಟ್ಟ ನನ್ನ ತಮ್ಮನ ಮೇಲೆ ಪುಂಡನಂತೆ ಕೈ ಮಾಡಿ ಅವನನ್ನು ಕಟ್ಟಿ ಹಾಕಿದೀಯಾ ಬಂಡ ಬಟ್ಟಿ ಮಗನೇ? ಲೇ ಕಾಳಿಂಗ, ಈ ಪ್ರತಾಪ್ ಗೌಡನ ಪ್ರಚಂಡ ಮನೆಗೆ ಬಂದು ನನ್ನ ತಮ್ಮನನ್ನು ಒದ್ದಿಯ ಬೋಳಿ ಮಗನೇ. ಪ್ರತಾಪ ಗೌಡ, ಇದು ಬಿಬಿ ಪೊಲೀಸ್ ಕವಿಗಳು ಸೃಷ್ಟಿಸಿದ ಚರಿತ್ರೆ ಐತಿ. ಇಟಗಿ ಭೀಮಮ್ಮನ ಮಗ ಅಂತ ಸೃಷ್ಟಿ ಮಾಡ್ಯಾರ. ಅನ್ಯಾಯ ಅಧರ್ಮದಿಂದ ಮಾಡಿದವರ ಪಾಲಿಗೆ ಕಳಿ ಕಾಳಿಂಗ ಆಗುತ್ತೇನೆ, ನಿಮ್ಮಂತವರ ಪಾಲಿಗೆ ಕರಿ ಕಾಳಿಂಗ ಆಗುತ್ತೇನೆ.
ಲೇ ಶರತ್ರಾಯ್, ನೆನೆಸಿಕೋ ನಿನ್ನ ಗ್ರಾಮ ದೇವತೆಯನ್ನು. ಇಂದಿಗೆ ಮುಗಿದು ಹೋಯ್ತು ನಿನ್ನ ಕತೆ. ಅಯ್ಯೋ ಶರತ್ ತಮ್ಮ, ಹೆದ್ದೇಳು ತಮ್ಮ. ನೀನು ಮೊದಲು ಎದ್ದೇಳಲೇ ತತ್ತು ಹೇಳಿ ನನ್ನ ಮಗನೇ. ನಿನ್ನನ್ನು ತಮ್ಮನನ್ನು ಸಾಯಿಸಿದಂತೆ ನಿನ್ನನ್ನು ನಡು ಬೀದಿಯಲ್ಲಿ ಸಾಯಿಸುತ್ತಾನೆ ನನ್ನ ತಮ್ಮ ಕಾಳಿಂಗ. ಕಾಳಿಂಗ, ನಿನ್ನ ಪೌಂಡ ಪರಶುರಾಮನ ಕೊಡ್ಲಿಯಿಂದ ಅವನ ರುಂಡವನ್ನು ಕತ್ತರಿಸು. ಲೇ ಪ್ರತಾಪ ಗೌಡ, ನೆನೆಸಿಕೋ ನಿಮ್ಮ ಮನೆ ದೇವರನ್ನ. ಜೈ ಬಜರಂಗ ಬಲಿ. ಕಾಳಿಂಗ, ಸಾವಿನೆಲ್ಲ ಸಜ್ಜು ಹೊಡಿವ ಗೌಡರಿಗೆ ಕೊಡ್ಲೆ ಪೆಟ್ಟು ಹಾಕಿವ. ನನ್ನ ತಮ್ಮನಿಗೆ ಕಾಳಿಂಗನಿಗೆ ಎದುರಾಡುತ್ತೇನಲೇ ಪ್ರತಾಪ್ ಗೌಡ. ಪುರೋಹಿತರನ್ನ ಕರೆದುಕೊಂಡು ಬರ್ತೀನಿ ಅಂತ ಹೋಗಿದ್ದಾರ್ರಿ. ಅವನು ಮದುವೆ ಐತಲ್ರಿ, ಅದಕ್ಕೆ ನಾಚಿಕನಾಗತ್ತಾನ. ಈ ಮದುವೆಯ ಸಮಾರಂಭಕ್ಕೆ ಈ ನಾಟಕದ ಕವಿಗಳಾಗಿರ್ತಕ್ಕಂಥ ಬಿ ಪೊಲೀಸ್ ಪಾಟೀಲ್ರು ಬರಬೇಕು. ಹಾಗೂ ಈ ನಾಟಕದ ನಿರ್ದೇಶನ ಮಾಡಿರ್ತಕ್ಕಂಥ ನಮ್ಮ ಗುಂಡಪ್ಪ ಸರ್ ಕಂದಗಲ್ ಅವರು ಈ ಮದುಮಕ್ಕಳಿಗೆ ಆಶೀರ್ವಾದ ಮಾಡಲು ಬೇಗ ಬರಬೇಕು. ಅವರಿಗೆ ನಾಟಕದ ಕಂಪ್ನಿ ಮಾಲಕರಿಂದ ಮತ್ತೆ ಹೆಸರು ಹೇಳ್ರಪ್ಪ. ದೇವನಂ ಸುರಿನಂತೋ ದೇವ ದಾನವಲಂ ಚಂದ್ರದುಲಂತೋ ದೇವ ಇಲ್ಲಿ ಭಕ್ಷ್ಯಕೌಸ್ರೈತೋ ದೇವ ಓಂ ಸ್ವಾಹ. ನಾವು ಇಷ್ಟೊತ್ತವರೆಗೂ ಏನೇ ತಪ್ಪು ಮಾಡಿದ್ದರು ಇಷ್ಟೊತ್ತವರೆಗೂ ನಿಂತ್ಕೊಂಡು ಹಂಗ ನಿಂದು ಮುಗಿತಾರ ಆಟ ಬಿಡೋದನ. ಹೇಳಿ ಹೇಳಿ, ಅವ್ಳು ನಿಂದು ಹೆಸರು ಹೇಳೋದು ಭಾಳ ಇದ್ದಾಗೈತಿ. ನಿನ್ನ ಗಂಡದಂದು ಹೆಸರು ಹೇಳೇ ಬಿಡು. ಹೋಗಪ್ಪ, ನಂಗೆ ನಾಚಿಕೆ ಬರ್ತೈತಿ. ನಾಚಿಕೆ ಬೇಡ, ಹೇಳ್ಬಿಡು. ಅವನು ಭಾಳ ನಾಚಿಕೆ ಆಗತ್ತಾನ. ದೌಡ್ ನೀನು ಹೇಳ್ಬಿಡು. ಹಾದ್ಯಾಗಿರೋದು ಹಾಲಕ್ಕಿ, ಹಾವೇರಿಯಾಗಿರೋದು ಏಲಕ್ಕಿ. ನನ್ನ ಗಂಡ ಅದನ ಭಾಳ ಲಂಬು, ಆದ್ರೆ ಅವು ದಿನ ತಿನ್ನಿಸ್ತೀನಿ 1-2 kg ಅವಲಕ್ಕಿ. ಹೌದಲೇ ಬ್ಯಾಣ್ಣಿ ರಾಮ ರಾಮ ಸಾರಿ ಬೇರೆ ಕದ ಬ್ಯಾಣ್ಣಿ. ನಾನಂತರ ಕೈ ಕೊಟ್ಟು ಮತ್ತೆ ಎಲ್ಲ ಮಾಡಿದ್ ನೀನು. ಭೂಮಿಗೆ ಹಸಿರು ಚಂದ, ನಾರಿಗೆ ಬಸಿರು ಚಂದ. ಕಟ್ಟಾಳ ಕಾಲಾಗ ಗೆಜ್ಜೆ, ನಮ್ಮ ಚಾಡೋಳ ಬೈತೈತಿ ಬಾಳ ಸಜ್ಜಿ. ನಾನ್ ನೇಂತೇಳ ಬಾಳ ಲಜ್ಜಿ ರುಕ್ಮಣಿ. ನೀವ್ ಹೇಳ್ರಿ ಪೊಲೀಸ್ ಅಣ್ಣ. ಹೇಳ್ತೀನಿ. ನಮ್ಮ ಮಾಮ ಅಂತಿದ್ದೆ ಮತ್ತೆ ಬ್ಯಾಡ, ಅಕ್ಕದ ಬಾಜುಕ. ಗುಲಾಬಿ ಗುಂಪು ಮಲ್ಲಿಗೆ ತಂಪು, ನನಗಿಂತ ನನ್ನ ಮೀರ ಬಲು ಕಂಪು. ಮನಿ ಕರ್ಕೊಂಡು ಹೋಗ್ಬಿಡು. ಬೇಕ ಪೂಚ್. ಏನ್ ಪೂಚ್? ಹೆಸರು ಪೂಚ್. ಗಂಗಾ ಸ್ನಾನ ತುಂಗಪಾನ. ನನ್ನ ಕೈ ಹಿಡಿದ ಮೋಹನ್ ರಾಜರು ತುಂಬಾ ಸಮಾಧಾನ. ಅವರೇ ನನ್ನ ದೇವರ ಸಮಾನ. ನೋಡಿ ಅವ್ವ ಮೂಗನ ಮತ್ ಬಿಟ್ಟಿಯನ. ತಡ್ರಿ, ಇದು ಎಲ್ಲ ಫ್ಯಾಮಿಲಿ ನೋಡಿದ್ರೆ ಒಂಥರ ಇದ ಅನ್ಸುತ್ತಾ? ಯಾಕ ನೀನು ಗುರಿ ಹಾಕತ್ತೈತಿ ಅಣ್ಣ ಅತ್ತಿಗೆ, ನೀವು ಒಂದು ಹೆಸರನ್ನ ಹೇಳ್ಬಾರದು. ಹೌದಲ್ಲ, ಇವ್ರ ಬಿಟ್ಬಿಟ್ರಲ್ಲ ಎಂಡಿಗೆ. ಬರ್ರಿ, ಹಳೇದಿದ್ರೆ ಹುರುಪು ಜೋರ್ ಇರ್ತ. ಬರ್ರಿ ಹೇಳ್ರಿ, ಬೇಡ ಹೇಳ್ರಿ. ವಿಘ್ನ ನಿವಾರಕ ಗಣಪತಿ, ಭಾಷಾದೇವಿ ಸರಸ್ವತಿ, ಕೈಲಾಸದ ಒಡೆಯ ಉಮಾಪತಿ, ಶಿವರಾಮ್ ಅವರೇ ಈ ನನ್ನ ಮಾಂಗ್ಲದಾಧಿಪತಿ. ಅಣ್ಣ, ಉಪ್ಪು ಖಾರ ಬರಬ್ಬರಿ ಚಿಂದಿ ಅಂದ ಮ್ಯಾಗ ಕರೆಕ್ಟಾಗಿ ಹೇಳು. ಒಗಟಿಟ್ಟೇಬೇಕು.
ದಾವಡೆ ಗಣಕೆಲಿ ಬಡದ್ರ ಕುಡ್ಕಂತ ಬರ್ತಾಳ ಸೀತಾ. ಹಂಗದಾಡ್ರಿ ಯಾಕೆ ಕೊಡ್ಕೊತ ಬರೋ ನನಗೆ ಹೇಳಿದ್ರ ಅದು ನನಗರ ಮ್ಯಾಚ್ ಆಗುತ್ತ. ಹಾ ಹಾ ಹಂಗ ನಿಂತ್ಕೊಂಡ್ಬಿಡ್ರಿ ಎಲ್ಲಾರ್ದು ಒಂದು ಫ್ಯಾಮಿಲಿದು ಫೋಟೋ ತೆಗೆದು ಬಿಡ್ತೀನಿ. ಬರ್ರಿ 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 ಬರ್ರಿ. ಅಲ್ಲಿ ಇನ್ನೊಬ್ರ ಕೈ ಕೊಟ್ಟು ನೀನು ಬಾ. ಅಲ್ಲ ಅಣ್ಣ ಕೈ ಕೊಡು.